ಆತ್ಮಿಕ ಮಂಡಲ ಇದೆಯಾ, ಭೌತಿಕ ಮಂಡಲ ಇದೆಯಾ, ಪ್ರವಾದನೆ ಮಂಡಲ ಇದೆಯಾ, ಆರಾಧನಾ ಮಂಡಲ ಇದೆಯಾ, ವಾಕ್ಯದ ಮಂಡಲ ಇದೆಯಾ? ಇದೆಯಾ ಇಲ್ಲ? ಈಗ ವಾಕ್ಯದ ಮಂಡಲದ ಒಳಗಡೆ ಹೋಗೋಣ. ಹಲ್ಲೆಲೂಯಾ. ವಾಕ್ಯದಲ್ಲಿ ಏನಿದೆ? ಸದ್ಯ ನಿದ್ದೆ ಇದೆ ಅಂತ ಹೇಳಿಲ್ಲ. ವಾಕ್ಯದಲ್ಲಿ ಏನಿದೆ? ನಿದ್ದೆ ಅಲ್ಲಲ್ಲ, ವಾಕ್ಯದಲ್ಲಿ ಏನಿದೆ? ಜೀವ ಇದೆ. ವಾಕ್ಯದಲ್ಲಿ ಪರಿಶುದ್ಧತೆ ಇದೆ. ವಾಕ್ಯ ಎಚ್ಚರಿಸುತ್ತೆ, ವಾಕ್ಯ ಮಾತಾಡುತ್ತೆ, ವಾಕ್ಯ ಮನುಷ್ಯನನ್ನು ಮುಟ್ಟುತ್ತೆ, ವಾಕ್ಯ ಮನುಷ್ಯನನ್ನು ಬದಲಾಯಿಸುತ್ತೆ. ವಾಕ್ಯದ ಮೇಲೆ ನಿಲ್ಲಲ್ಪಟ್ಟವನು ಕೊನೆಯದಾಗಿ ನಿಲ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ವಾಕ್ಯದ ಮೇಲೆ ನಿಲ್ಲಲ್ಪಡುವಂಥವನಿಗೆ ಎಷ್ಟೇ ಬಿರುಗಾಳಿ ಬಡಿದ್ರು, ನೀರಿನ ಅಲೆಗಳು ಬಂದು ಬಡಿದ್ರು, ಅವನಿಗೆ ಎಷ್ಟೇ ಹೋರಾಟಗಳು ಬಂದ್ರು, ಅವನು ಮಾತ್ರ ಕೆಳಗಡೆ ಉರುಳಲ್ಲ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಇಷ್ಟೇನೆ ಹಲ್ಲೆಲೂಯ. ನೆನ್ನೆನೇ ಹೇಳ್ದೆ, ಹಲ್ಲೆಲೂಯ. ಆರಾಧನೆಯಲ್ಲಿ ಏನಾಗಬೇಕು? ಪರವಶರಾಗಬೇಕು. ವಾಕ್ಯದಲ್ಲಿ ಕೂಡ, ವಾಕ್ಯದಲ್ಲಿ ಜೀವ ಇದೆಯಾ? ವಾಕ್ಯದಲ್ಲಿ ದೇವ್ರು ಮಾತಾಡ್ತಾರ? ಈಗ ದೇವರು ವಾಕ್ಯ ಕೊಡ್ತಾರೆ, ವಾಕ್ಯ ಕೊಡುವಾಗ ವಾಕ್ಯ ನೀವು ಕೇಳ್ತಾ ಇರುವಾಗ ನಿಮ್ಮೊಟ್ಟಿಗೆ ಮಾತಾಡುವ ಅನುಭವ ಆದ್ರೆ, ನನಗೆ ಹೇಳ್ತಾ ಇದ್ದಾರೆ ಅನ್ನೋ ಅನುಭವ ನಿನಗಾದ್ರೆ ತಿಳ್ಕೊಳ್ಬೇಕು, ದೇವ್ರು ನಿನ್ನ ಹತ್ರನೇ ಮಾತಾಡ್ತಾ ಇದ್ದಾರ. ದೇವರು ಇವತ್ತು ನಿನ್ನ ಸಂಗಡನೆ ಮಾತಾಡ್ತಾ ಇದ್ದಾರೆ. ದೇವರು ಇವತ್ತು ನಿನ್ನಗೋಸ್ಕರ ಬಂದಿದ್ದಾರ. ದೇವರು ನಿನ್ನನ್ನು ಮುಟ್ಟುತ್ತಾ ಇದ್ದಾರ. ದೇವರು ನಿನ್ನನ್ನು ಬಿಡಿಸ್ತಾರ. ವಾಕ್ಯದಲ್ಲಿ ಜೀವ ಇದೆ. ವಾಕ್ಯ ಬೆಳಕಾಗಿದೆ. ವಾಕ್ಯ ಬಂಡೆಯಾಗಿದೆ. ವಾಕ್ಯ ಚಮಟೆಯಾಗಿದೆ. ವಾಕ್ಯ ಇಬ್ಬಾಯಿ ಕತ್ತಿಯಾಗಿದೆ. ವಾಕ್ಯ ಕೀಳು ಮಚ್ಚೆಗಳನ್ನು ತೂರಿ ಕಾರ್ಯವನ್ನ ಸಾಧಿಸುವಂತದಾಗಿದೆ. ನೀನು ಒಪ್ಪಿಸಿಕೊಡುವಾಗ ನಿನ್ನ ಒಳಗಡೆ, ನಿನ್ನ ಮಂಡಲದ ಒಳಗಡೆ, ನಿನ್ನ ಮನೆಯ ಒಳಗಡೆ ಈ ವಾಕ್ಯವ ಕಾರ್ಯ ಮಾಡುವಂತದಾಗಿರ್ತದೆ. ಹಲ್ಲೆಲೂಯಾ. ಸರಿ, ದೇವರಿಗೆ ಸ್ತೋತ್ರ, ದೇವರಿಗೆ ಮಹಿಮೆ ಆಗಲಿ. ಪಟ್ಟಂತೇಳಿ ದೇವರ ವಾಕ್ಯದ ಕಡೆಗೆ ನಾವೇನ್ ಮಾಡೋಣ? ಓಡಿ ಹೋಗ್ಬಿಡೋಣ. ಹಲ್ಲೆಲೂಯಾ. ಕರ್ತನ ಮೇಜ್ ಬೇರೆ ಇದೆ, ಟೈಮ್ ಆಗೋದು ಬೇಡ. ಅದಕ್ಕೋಸ್ಕರವಾಗಿ ಪಟ್ಟಂತ ದೇವರ ವಾಕ್ಯದ ಕಡೆಗೆ ಹೋಗ್ಲಿಕ್ಕೆ ಇಷ್ಟಪಡ್ತೀನಿ. ತೆಗೆದುಕೊಳ್ಳೋಣ ಕರ್ತನು ಕೊಟ್ಟಿರುವಂತ ದೈವೋಕ್ತಿ. ಆದಿಕಾಂಡ 5ನೇ ಅಧ್ಯಾಯ 21-22 ವಾಕ್ಯಗಳನ್ನು ಓದಿ ಸಹಾಯ ಮಾಡ್ರಿ. ಆದಿಕಾಂಡ ಪುಸ್ತಕ, ಮೊದಲನೇ ಪುಸ್ತಕ, ಸತ್ಯವೇದದಲ್ಲಿ ಮೊದಲನೇ ಪುಸ್ತಕ, ಆದಿಕಾಂಡ 5ನೇ ಅಧ್ಯಾಯ 21-22 ವಾಕ್ಯಗಳನ್ನು ಓದಿ ಸಹಾಯ ಮಾಡ್ರಿ. ಹನೋಕನು 65 ವರ್ಷದವನಾದಾಗ, ಹನೋಕನು 65 ವರ್ಷದವನಾದಾಗ ಮೆತೂಷೆಲಹನನ್ನು ಪಡೆದನು. ಮೆತೂಷೆಲಹನನ್ನು ಪಡೆದನು. ಮೆತೂಷೆಲಹನು ಹುಟ್ಟಿದ ಮೇಲೆ ಹನೋಕನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು ದೇವರ ಅನ್ಯೋನ್ಯತೆಯಲ್ಲಿ 300 ವರ್ಷ ಬದುಕಿದನು. 300 ವರ್ಷ ಬದುಕಿದನು. ಅವನು ಬದುಕಿದ ಕಾಲವೆಲ್ಲ 365 ವರ್ಷ. 365 ವರ್ಷ. ಹನೋಕನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ಳುತ್ತಾ ಇರುವಾಗ ದೇವರು ಅವನನ್ನು ಕರೆದುಕೊಂಡದ್ದರಿಂದ ಕಾಣದೇ ಹೋದನು. ಸಾಕು. ಹಲ್ಲೆಲೂಯಾ. ಕನ್ನಡ ಯಾರಿಗೆ ಬರಲ್ಲ ಕೈ ಎತ್ರಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕನ್ನಡ ಎಲ್ಲರಿಗೂ ಬರುತ್ತಲ್ಲ? ನನ್ನ ಭಾಷೆ ಅರ್ಥ ಆಗ್ತಾ ಇದೆಯಲ್ಲ? ಸ್ತೋತ್ರ. ನಾವೆಲ್ಲರೂ ಪ್ರಾರ್ಥನೆ ಒಂದಿಗೆ ಕೂತ್ಕೊಂಡ್ರೆ ಕೆಲವೊಂದು ಸಂಬಂಧಗಳನ್ನ ಕರ್ತನ ಆತ್ಮನು ಪ್ರಾರಂಭದಲ್ಲೇ ಮಾತಾಡ್ತಾ ಇದಾರ. ಕೆಲವು ಸಂಬಂಧಗಳನ್ನ ದೇವರು ಒಡೆದಾಕಿ, ಕೆಲವು ಸಂಬಂಧಗಳನ್ನ ಅಂದ್ರೆ ಅನ್ಯಾಯದ ಸಂಬಂಧಗಳನ್ನ, ಬೇಡದಿರುವಂತ ಸಂಬಂಧಗಳನ್ನ, ದೇವರಿಗೆ ಇಷ್ಟ ಇಲ್ದಿರುವಂತ ಸಂಬಂಧಗಳನ್ನ, ತಂದೆ ತಾಯಿಗೆ ಕುಟುಂಬಕ್ಕೆ ಇಷ್ಟ ಇಲ್ದಿರುವಂತ ಕೆಲವು ಸಂಬಂಧಗಳನ್ನ, ನೀನು ಡಿಸೈಡ್ ಮಾಡಿ ಆರಿಸಿಕೊಂಡಿರುವಂತ ಕೆಲವು ಸಂಬಂಧಗಳನ್ನ ಸ್ವರ್ಗ ಇವತ್ತು ಕ್ಯಾನ್ಸಲ್ ಮಾಡಿ, ಸ್ವರ್ಗ ಇವತ್ತು ಅದನ್ನ ಇಲ್ಲದಂತೆ ಮಾಡಿ, ಆ ಬೇಡದಿರುವಂತ ಸಂಬಂಧಗಳನ್ನ ಒಡೆದಾಕಿ ಒಂದು ಹೊಸ ಸಂಬಂಧದ ಒಳಗಡೆ, ಒಂದು ಹೊಸ ಬಾಂಧವ್ಯದ ಒಳಗಡೆ, ಒಂದು ಹೊಸ ನಡವಳಿಕೆ ಒಳಗಡೆ ಸ್ವರ್ಗದ ದೇವರು ಈ ಮುಂಚಾನ ವೇಳೆಯಲ್ಲಿ ಕೆಲವು ಜನರನ್ನು ಕೊಂಡೋಗುವಂತ ದೈವ ಪಾತ್ರತೆ ಉಂಟು ಎಂಬುದಾಗಿ ಹೇಳಿ ಸೈನ್ಯಗಳ ಒಡೆಯನು ಪ್ರಾರಂಭದಲ್ಲಿ ಆಲೋಚನೆಗಳನ್ನು ಒದಗಿಸ್ತಾ ಇದ್ದಾನೆ.
ರಾಬ ಶಬ್ದವಾದಿಗಾರ ಗಚ್ಚ ರೀಕಮಾನ ಪ್ರೌಢ ಪ್ರಮಾಣ ಎಸ್ ಕೆಲವು ಸಂಬಂಧಗಳು ಯೇಸುವಿನ ನಾಮದಲ್ಲಿ ಮುರಿದು ಬೀಳ್ತಾ ಇದೆ. ಮುರಿಲಿ. ಒಪ್ಪಿಸು 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 ಒಪ್ಪಿಸಿಕೊಡುದು ನಿನ್ನ ಸಮಯ. ಇದು ನಿನ್ನ ಸಮಯ, ಇದು ನಿನ್ನ ಅವಕಾಶ, ಇದು ನಿನ್ನ ಗಳಿಗೆ, ಇದು ನಿನ್ನ ಸಂದರ್ಭ ಎಂಬುದಾಗಿ ಹೇಳಿ ಸೈನ್ಯಗಳ ಒಡೆಯನು ಮಾತಾಡ್ತಾ ಇದ್ದಾನೆ. ಒಡೆಯಲು ಬರಬೇಕಾದ ಕಾರ್ಯಗಳು ಇವರ ಜೀವಿತಗಳಲ್ಲಿ ಯೇಸುವಿನ ನಾಮದಲ್ಲಿ ಒಡಿಲಿ. ಆಮೆನ್ ಆಮೆನ್. ಸ್ತೋತ್ರ. ಹಲ್ಲೆಲೂಯ. ಮನುಷ್ಯನಿಗೆ ಅಸಾಧ್ಯ. ಪ್ರೈಸ್ ದಿ ಲಾರ್ಡ್. ಮನುಷ್ಯನಿಗೆ ಅಸಾಧ್ಯ, ಆದರೆ ನೀನು ಕೂತಿರುವಂತ ದೇವರ ಸನ್ನಿಧಾನದಲ್ಲಿ ಇದೆಯಲ್ಲ, ಆ ಸನ್ನಿಧಾನದಲ್ಲಿ ಎಲ್ಲವೂ ಸಾಧ್ಯ. ಬ್ರದರ್ ಸಿಸ್ಟರ್, ನಿನಗೆ ಅದು ಅಸಾಧ್ಯ, ಅದು ಅಸಾಧ್ಯ, ನಿನ್ನ ಕೈಯಲ್ಲಿ ಆಗಲ್ಲ. ಎಸ್, ನಿಜ, ಅದು ಅಸಾಧ್ಯ, ನಿನ್ನ ಕೈಯಲ್ಲಿ ಆಗಲ್ಲ. ಆದ್ರೆ ನಿನ್ನ ಇಲ್ಲಿ ಕರ್ಕೊಂಡು ಬಂದಿದಾರಲ್ಲ, ದೇವರು ಇಲ್ಲಿ ನಿನ್ನ ಕರ್ಕೊಂಡು ಬಂದಿದಾರಲ್ಲ, ಅವ್ರು ಕರ್ಕೊಂಡು ಬಂದಿರೋ ಉದ್ದೇಶ ಏನು ಅನ್ಕೊಂಡಿದ್ದಿ? ಅವನು ಹೇಳ್ತಾ ಇದ್ದಾನೆ, ನನ್ನಿಂದ ಎಲ್ಲವೂ ಸಾಧ್ಯ, ನನ್ನಿಂದ ಎಲ್ಲವೂ ಸಾಧ್ಯ. ಓ, ವರ್ತಮಾನ ಭೂತ ಭವಿಷ್ಯತ್ಗಳ ದೇವರು ಹೇಳ್ತಾ ಇದ್ದಾನೆ, ನನ್ನಿಂದ ಎಲ್ಲವೂ ಸಾಧ್ಯ. ರಬ ಶಬ್ದವಾದಿಗಾರಗಸಿ ಸಮರ್ಪಿಸೋದಾದ್ರೆ, ಒಪ್ಪಿಸೋದಾದ್ರೆ, ಡೆಡಿಕೇಶನ್ ಮಾಡೋದಾದ್ರೆ, ಇವತ್ತು ಅವನ ಕರಣಿನ ಮೇಲೆ ಇಳಿದು ಬರುವುದಕ್ಕಾಗಿ ಹೋಗ್ತಾ ಇದೆ. ಅವನ ಮಹಿಮೆ ನಿನ್ನ ಮೇಲೆ ಚಲಿಸುವುದಕ್ಕಾಗಿ ಹೋಗ್ತಾ ಇದೆ. ಇಲ್ಲಿ ಒಪ್ಪೋರು ಯಾರಾದ್ರೂ ಇದ್ರೆ ಮಹಿಮೆ ಸಲ್ಲಿಸರಿ. ಹಲ್ಲೆಲೂಯ ಹಲ್ಲೆಲೂಯ ಹಲ್ಲೆಲೂಯ. ದೇವರು ಸಮಥಿಂಗ್ ಏನೋ ಮಾಡ್ತಾರೆ ಇವತ್ತಲ್ಲಿ. ನಿನ್ನ ಬದುಕಿಯಲ್ಲಿ, ನಿನ್ನ ಬಾಳಲ್ಲಿ, ನಿನ್ನ ಜೀವನದಲ್ಲಿ, ನಿನ್ನ ಮಂಡಲಗಳಲ್ಲಿ, ನಿನ್ನ ಕಾಣೋ ಮಂಡಲಗಳಲ್ಲಿ, ನಿನ್ನ ಕಾಣದಿರೋ ಮಂಡಲಗಳಲ್ಲಿ, ಕೆಲವು ಮಂಡಗಳಲ್ಲಿ ದೇವರು ಇಳಿದು ಹೋಗುವುದಕ್ಕಾಗಿ ಹೋಗ್ತಾ ಇದ್ದಾನ. ಹಲ್ಲೆಲೂಯ. ಕೆಲವು ನಿನ್ನ ಮಂಡಲಗಳಿದೆಯಲ್ಲ, ಆ ಮಂಡಲಗಳ ಒಳಗಡೆ ಸರ್ವಶಕ್ತನಾಗಿರುವಂತ ದೇವರು ಅವನ ಮಹಿಮೆ ಒಂದಿಗೂ, ಅವನ ಕೃಪೆ ಒಂದಿಗೂ, ಅವನ ಪ್ರಕಾಶದೊಂದಿಗೂ, ಅವನ ವಚನದೊಂದಿಗೂ, ಅವನ ಆತ್ಮದೊಂದಿಗೂ ಆ ಮಂಡಲದ ಒಳಗಡೆ ಇವತ್ತು ಅವನು ಪ್ರವೇಶ ಮಾಡುವುದಕ್ಕಾಗಿ ಹೋಗ್ತಾ ಇದ್ದಾನೆ. ಜೀಸಸ್ ಜೀಸಸ್ Jesus. ಪ್ರೌಢ ಪ್ರಮಾಣ ರಬಾ 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 ಶಬ್ದವಾದಿಗಾರಗಚ್ಚ ರೀಖಾಮಾನ ಪ್ರೌಢ ಪ್ರಮಾಣ. ದೇವರ ಆತ್ಮನ ಕಾರ್ಯ ವಾಕ್ಯದೊಂದಿಗೆ ನಡಿಲಿ. ದೇವರಾತ್ಮ ಹೇಳ್ತಾ ಇದ್ದಾರೆ, ದೇವರಾತ್ಮ ಮಾತಾಡ್ತಾ ಇದ್ದಾರೆ, ನೀನ್ ನಡೀತಾ ಇರುವಂತ ಕೆಲವು ಪ್ರಯಾಣ ಇದೆಯಲ್ಲ, ಆ ಕೆಲವು ಪ್ರಯಾಣಗಳನ್ನ ದೇವರು ಬೇಡದೇ ಇರುವಂತ ಪ್ರಯಾಣಗಳನ್ನ ಸ್ವರ್ಗದ ದೇವರು ಇವತ್ತು ಕ್ಯಾನ್ಸಲ್ ಮಾಡಿ ದೇವರೊಟ್ಟಿಗಿರುವಂತ ಒಂದು ಪ್ರಯಾಣವನ್ನ, ದೇವರ ವಾಕ್ಯದೊಟ್ಟಿಗಿರುವಂತ ಒಂದು ಪ್ರಯಾಣವನ್ನ, ಪರಲೋಕಕ್ಕೆ ಸಂಬಂಧಪಟ್ಟದಾಗಿರುವಂತ ಒಂದು ಪ್ರಯಾಣವನ್ನ ಇವತ್ತು ನಿನ್ನ ಕೈಯಲ್ಲಿ ಕೈವಶ ಮಾಡುವುದಕ್ಕಾಗಿ ಹೋಗ್ತಾ ಇದ್ದಾರೆ. ನಿನ್ನ ಕೈಯಲ್ಲಿ ಕೈವಶ ಮಾಡುವುದಕ್ಕಾಗಿ ಹೋಗ್ತಾ ಇದ್ದಾರೆ. ಅದಾಗೆ ನಡೀಲಿ, ಹಾಗೆ ನಡೀಲಿ, ಹಾಗೆ ನಡೀಲಿ. ಕೇಳಿಸ್ಕೊಳ್ರಿ. ಪ್ರೈಸ್ ದಿ ಲಾರ್ಡ್. ಈಗ ನಾವು ಓದಿದಂತ ವಾಕ್ಯ ಇದೆಯಲ್ಲ, ಆ ವಾಕ್ಯ ಅನೋಕನ ಕುರಿತು ಬರೆಯಲ್ಪಟ್ಟಂತ, ಅನೋಕನ ಕುರಿತು ಪ್ರಕಟಿಸ್ತಾ ಇರುವಂತ ವಾಕ್ಯವಾಗಿದೆ. ಅನೇಕ ಸಾರಿ ನೀವು ಮನೆಗಳಲ್ಲಿ ವಾಕ್ಯ ಓದಿರ್ತೀರಿ, ಅಥವಾ ಈಗೆಲ್ಲ ಆನ್ಲೈನ್ ಆಫ್ಲೈನ್ ಇವುಗಳಲ್ಲಿ ಒಂದು ವೇಳೆ ಸಂದೇಶಕ್ಕೆ ಹೇಳಿರ್ತೀರಿ. ಇದುವರೆಗೂ ನಾನು ಒಂದು ಸಾರಿ ಕೂಡ ಈ ವಾಕ್ಯ ತೆಗೆದು ಪ್ರಸಂಗ ಮಾಡಿಲ್ಲ, ನನಗೆ ಜ್ಞಾಪಕ ಸರಿಯಾಗಿರುವ ಹಾಗೆ ನನ್ನ ಸಭೆಯಲ್ಲಿ. ಆದರೆ ಇವತ್ತು ಸ್ವರ್ಗೀಯ ದೇವರ ವಾಕ್ಯವನ್ನ ಕೊಟ್ಟು ಕಳಿಸಿದ್ದಾರೆ ಅಂದ್ರೆ ಸುಮ್ಮನೆ ಕೊಟ್ಟು ಕಳಿಸಲ್ಲ. ಆ ಜನರಿಗೆ, ಆ ಸಭೆಗೆ ಅವತ್ತಿಗೆ ಏನ್ ಬೇಕೋ
ಅದನ್ನೇ ಅವನು ಕೊಟ್ಟು ಕಳಿಸುವುದು. ಎಷ್ಟು ಜನ ನಂಬ್ತೀರಿ ದೇವರು ನನಗೋಸ್ಕರ ಈ ವಾಕ್ಯ ಕೊಟ್ಟು ಕಳಿಸಿದಾನ? ಯಾಕೆ ಅಂದರೆ ದೇವರ ವಾಕ್ಯ ಹೇಳ್ತದೆ, ನಮ್ಮ ದೇವರು ಸುಮ್ಮನೆ ಕಾರ್ಯ ಮಾಡಲ್ಲ, ನನ್ನ ದೇವರು ನಂಬುವವರಿಗಾಗಿ ಕಾರ್ಯ ಮಾಡೋ ದೇವರು. ಸರಿನಾ? ಸರಿ, ಈಗ ಅನೋಕನ ಕಡೆಗೆ ನಾವು ಓಡಿ ಬರೋಣ. ಸ್ವಲ್ಪ ಆತನ ಕುರಿತು ಪರಿಚಯ ಪಡಿಸ್ತೀನಿ. ಯಾರ ಕುರಿತು? ಅನೋಕನ ಕುರಿತು ಸ್ವಲ್ಪ ಪರಿಚಯ ಮಾಡ್ತೀನಿ. ಆ ನಂತರವಾಗಿ ಆ ವಾಕ್ಯದ ಒಳಗಡೆ ಹೋಗ್ಲಿಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲ ನನ್ನೊಟ್ಟಿಗೆ ದೇವರ ಆತ್ಮನೊಟ್ಟಿಗೆ ಬರಬೇಕು. ಸರಿನಾ? ಸರಿನಾ? ಓಕೆನಾ? ಸರಿ. ಈಗ ಈ ಅನೋಕನು ಅವನ ಆಯುಷ್ಕಾಲ 365 ವರ್ಷಗಳಾಗಿತ್ತು. ಎಷ್ಟಾಗಿತ್ತು? 365 ವರ್ಷಗಳ ಕಾಲ. ಆದರೆ ಅವನ ಜೀವನದಲ್ಲಿ ಅವನು ಆ 365 ವರ್ಷಗಳು ಕೂಡ ಅವನು ಪರ್ಫೆಕ್ಟ್ ಆಗಿರಲಿಲ್ಲ. ಆ 365 ವರ್ಷಗಳು ಕೂಡ ಅವನು ಪರಿಶುದ್ಧನಾಗಿದ್ದ ಅಂತಲ್ಲಿ ವಾಕ್ಯ ಮೆನ್ಷನ್ ಇಲ್ಲ. ಆ 365 ವರ್ಷಗಳು ಪೂರ್ತಿ ಅವನು ಸರಿಯಾಗಿದ್ದ ಅಂತಿಲ್ಲ. ಈ ವರ್ಷಗಳಲ್ಲಿ ಅವನು ಸ್ವಲ್ಪ ಕೆಡುವುದ, ಈ ವರ್ಷಗಳಲ್ಲಿ ಸ್ವಲ್ಪ ಎಡುವುದ, ಈ ವರ್ಷಗಳಲ್ಲಿ ದೇವರನ್ನು ಬಿಟ್ಟು ಜೀವಿಸಿದ. ಈ 365 ವರ್ಷಗಳಲ್ಲಿ ದೇವರನ್ನು ಆಗಲಿಸಿ ಜೀವನ ಮಾಡಿದಂಥ ವರ್ಷಗಳು ಕೂಡ ಉಂಟು. ಅಲ್ಲೇಲೂಯ. ಯಾರು ಪರ್ಫೆಕ್ಟ್ ಅಲ್ಲ, ದೇವರೊಬ್ಬರು ಬಿಟ್ಟು. ಅಲ್ಲೇಲೂಯ. ದೇವರು ಒಬ್ಬರು ಬಿಟ್ಟು ಈ ಪ್ರಪಂಚದಲ್ಲಿ ಯಾರು ಪರ್ಫೆಕ್ಟ್ ಇಲ್ಲ. ಆದರೆ ದೇವರು ಹೇಳ್ತಾರೆ, ನಾನು ಪರ್ಫೆಕ್ಟ್ ಆಗಿರುವಂಥದ್ದನ್ನ ಹುಡುಕಿಕೊಂಡು ಬಂದಿಲ್ಲ. ಯಾವುದು ಪರ್ಫೆಕ್ಟ್ ಆಗಿ ಇಲ್ವೋ, ಯಾವುದು ಕೆಟ್ಟು ಹೋಗಿದೆಯೋ, ಯಾವುದು ಕೆಟ್ಟು ಹೋಗಿ ಒಡೆದು ಹೋಗಿದೆಯೋ ಅವುಗಳನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದವನು ನಾನು. ನೀತಿವಂತರಿಗಾಗಿ ಬಂದವನಲ್ಲ ನಾನು. ಪಾಪಿಗಳನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದವನು. ಅಲ್ಲೇಲೂಯ. ಪಾಪದಿಂದ ಬಿಡಿಸುವುದಕ್ಕೆ ಸಾಮರ್ಥ್ಯವುಳ್ಳ ಏಕೈಕ ದೇವರು ನಜರೇತಿನ ಯೇಸು. ಅವನ ರಕ್ತದ ಕಣಗಳಲ್ಲಿ ಪರಿಶುದ್ಧತೆ. ಇವತ್ತು ಕೂಡ ಪರಲೋಕದಲ್ಲಿ 24 ಮಂದಿ ಹಿರಿಯರು, 4 ಜೀವಿಗಳು ಎಡಬಿಡದೆ ನಿತ್ಯವೂ ಪರಿಶುದ್ಧನು ಮಾನ ಪ್ರಭಾವಗಳನ್ನು ಹೊಂದಿಕೆ ಯೋಗ್ಯನೆಂಬುದಾಗಿ ಹೇಳಿ ಆರಾಧನೆ ಮಾಡುವಂತ ಹಿಸ್ಟರಿಯಲ್ಲಿ, ಚರಿತ್ರೆಯಲ್ಲಿ ಯಾರಾದರೂ ಒಬ್ಬರಿದ್ರೆ ಅದು ಯೇಸು ಮಾತ್ರವೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಅಂದ್ರೆ ಪರಿಶುದ್ಧನಾಗಿರ್ಬೇಕು. ದೇವರು ಅಂದ್ರೆ ಪಾಪಿಯಾಗಿರಬಾರ್ದು. ದೇವರು ಅಂದ್ರೆ ಪ್ರತ್ಯೇಕವುಳ್ಳವನಾಗಿರ್ಬೇಕು. ದೇವರು ಅಂದ್ರೆ ಮನುಷ್ಯನ ಹಾಗೆ ಜೀವಿಸುವನಾಗಿರಬಾರ್ದು. ಅವನು ಮನುಷ್ಯನಾಗಿರಬಾರ್ದು, ಅವನು ದೇವರಾಗಿರ್ಬೇಕು. ಅವನು ಪ್ರತ್ಯೇಕವುಳ್ಳವನಾಗಿರ್ಬೇಕು. ಮನುಷ್ಯರ ನಡವಳಿಕೆ ಅವನಲ್ಲಿ ಇರಬಾರ್ದು. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ದೇವರು ಹೇಳ್ತಾರೆ, ನಾನು ಮನುಷ್ಯನ ಹಾಗೆ 2 ಮಾತುಗಳನ್ನು ಮಾತಾಡುವನಲ್ಲ, ನಾನು ದೇವರಾಗಿದ್ದೇನೆ. ಏನು ಮಾತಾಡ್ತೀನಿ ಅದನ್ನ ಮಾಡ್ತೇನೆ, ಏನು ಮಾಡ್ತೇನೋ ಅದನ್ನೇ ನಾನು ಮಾತಾಡುವಂಥದ್ದೆಂಬುದಾಗಿ ಹೇಳಿ ಸೈನ್ಯಗಳ ಒಡೆಯನ ವಾಕ್ಯ ಹೇಳೋ ಪ್ರಕಾರವಾಗಿ ಅವನು ದೇವರಾಗಿದ್ದಾನೆ. ಪತ್ರಿಕೆಗಳಲ್ಲಿ ವಾಕ್ಯ ಓದುವಾಗ ವಾಕ್ಯ ಹೇಳ್ತದೆ, ಅವನಲ್ಲಿ ಪಾಪದ ಜ್ಞಾನವೇ ಇಲ್ಲ, ಅವನಿಗೆ ಪಾಪದ ಅರಿವೇ ಇಲ್ಲ, ಅವನು ಪರಿಶುದ್ಧನು. ಆತನು ಹೇಳ್ತಾನೆ, ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧವಾಗಿರಬೇಕು. ಅಲ್ಲೇಲೂಯಾ, ಅಲ್ಲೇಲೂಯಾ. ಪರಿಶುದ್ಧರಾಗಿದ್ದೇವೆ, ಆಗ್ತಾ ಇದ್ದೇವೆ, ಪರಿಶುದ್ಧರಾಗಲಿಕ್ಕಿದ್ದೇವೆ, ರಕ್ಷಣೆ ಹೊಂದಿದ್ದೇವೆ, ಹೊಂದುತ್ತಾ ಇದ್ದೇವೆ, ಹೊಂದಲಿಕ್ಕಿದ್ದೇವೆ. ಹಲ್ಲೆಲೂಯಾ. ದೇವರು ಪರಿಶುದ್ಧನು. ಅಸತೋಮ ಸದ್ಗಮಯ. ಅರ್ಥ ಏನು? ಅಸತ್ಯದಲ್ಲಿ ನಡೆಯುವಂಥವರನ್ನ ಆ ಅಸತ್ಯತೆಯಿಂದ ಬಿಡಿಸಿ ಸದ್ಗಮಯ, ಸತ್ಯದ ಮಾರ್ಗದಲ್ಲಿ ನಡೆಸುವವನೇ. ನಿಮಗೆ ನಮೋ ನಮಃ. ಹಲ್ಲೆಲೂಯ. ಅಸತೋಮ ಸದ್ಗಮಯ. ಅಸತೋಮ ಅಂದ್ರೆ ಅಸತ್ಯತೆ, ಕತ್ತಲೆ. ಆ ಕತ್ತಲೆಯಿಂದ, ಆ ಅಸತ್ಯತೆಯಿಂದ ನಡೆಸುವಂತ ದೈವವೇ ಸದ್ಗಮಯ, ಸತ್ಯದ ಮಾರ್ಗದಲ್ಲಿ. ದೇವರ ವಾಕ್ಯ ಹೇಳ್ತದೆ, ಇದೋ ನಾನೇ ಸತ್ಯವು, ನಾನೇ ಮಾರ್ಗವು, ನಾನೇ ಜೀವ. ದೇವರು ಸತ್ಯ
ಸತ್ಯವುಳ್ಳವನಾಗಿದ್ದಾನೆ, ಅವನು ಮಾರ್ಗವುಳ್ಳವನಾಗಿದ್ದಾನೆ. ಇವತ್ತು ದೇವರು ಅವನ ಮಾರ್ಗದಲ್ಲಿ ನಡೆಯುವುದು ಕುರಿತು ಮಾತಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ನಿನ್ನ ಪ್ರಯಾಣ ಚೇಂಜ್ ಆಗ್ಲಿಕ್ಕಾಗಿ ಹೋಗ್ತಾ ಇದೆ, ನಿನ್ನ ಆಲೋಚನೆ ಚೇಂಜ್ ಆಗ್ಲಿಕ್ಕಾಗಿ ಹೋಗ್ತಾ ಇದೆ, ನೀನ್ ನಡೀತಾ ಇರುವಂತ ಪ್ರಯಾಣ ಮಾರ್ಗ ಅದು ಚೇಂಜ್ ಆಗ್ಲಿಕ್ಕಾಗಿ ಹೋಗ್ತಾ ಇದೆ. ದೇವರು ಮಾರ್ಗವಾಗಿದ್ದಾನೆ, ಆ ಮಾರ್ಗದಲ್ಲಿ ಇವತ್ತು ಅವನು ನಡೆಸೋದಕ್ಕೆ ಇಷ್ಟಪಡ್ತಾ ಇದ್ದಾನೆ. ಹಲ್ಲೆಲೂಯ. ಎಲ್ಲಾ ಚರ್ಚ್ಗಳ ಮುಂದಗಡೆ ಗೋಡೆಗಳ ಮೇಲೆ ಬರೀತಾರೆ, ನಾನೇ ಸತ್ಯವು, ನಾನೇ ಮಾರ್ಗವು, ನಾನೇ ಜೀವವು. ಮಾರ್ಗ ದೇವರು ಹೇಳ್ತಾರೆ ಈ ಮಾರ್ಗದಲ್ಲಿ ನಡೀರಿ ಅಂತ. ಸರಿನಾ? ಈಗ ಈ ಅನೋಕನು ಬರೋಬ್ಬರಿ 365 ವರ್ಷಗಳ ಕಾಲ ಜೀವಿಸಿ ಆತನ ನಂತರವಾಗಿ ಕಾಣದೆ ಹೋದ. ಈ 300 ವರ್ಷಗಳು ಆಗೋಕ್ಕಿಂತ ಮುಂಚೆ ಇದೆಯಲ್ಲ, ಈ 1ರಿಂದ 65 ವರ್ಷ, ಈ 1ರಿಂದ 65 ವರ್ಷಗಳ ಕಾಲ ಅವನ ಇಷ್ಟದಂತೆ ಬದುಕದ. ಹಲ್ಲೆಲೂಯ. 65 ವರ್ಷಗಳ ಕಾಲ ಅವನ ಇಷ್ಟದ ಪ್ರಕಾರವಾಗಿ, ಅವನ ಆಲೋಚನೆ ಪ್ರಕಾರವಾಗಿ, ಆತನು ಬಯಸುವ ರೀತಿಯಲ್ಲಿ ಏನೆಲ್ಲ ಮಾಡಿ ಹೋಗ್ಬೇಕು ಅದನ್ನೆಲ್ಲ ಮಾಡಿ ಆ 65 ವರ್ಷಗಳ ಕಾಲ ಅವನು ಜೀವಿಸ್ದ. ನಾವು ಹುಟ್ಟಿದ ತಕ್ಷಣ ರಕ್ಷಣೆ ಹೊಂದಿಲ್ಲ, ನಾವು ಹುಟ್ಟಿದ ತಕ್ಷಣ ದೇವರ ಮಕ್ಕಳಾಗಿ ಮಾರ್ಪಟ್ಟಿಲ್ಲ. ದೇವರ ವಾಕ್ಯ ಬೀಳ್ತದೆ, ಗರ್ಭದಲ್ಲಿ ನಾವು ಹುಟ್ಟುವಾಗಲೇ ದಾವೀದನು ಹೇಳ್ತಾನೆ, ಗರ್ಭದಲ್ಲಿ ಪಿಂಡವಾಗಿರುವಾಗಲೇ ನಾನು ತಾಯಿಯ ಗರ್ಭದಲ್ಲಿರುವಾಗಲೇ ಪಿಂಡವಾಗಿರುವಾಗಲೇ ನನ್ನ ಪಾಪಿಯಾಗಿದ್ದೇನೆ. ಹಲ್ಲೆಲೂಯ. ಹಂಗಂದ್ರೆ ನಾವು ಯೇಸುವನ ನಂಬಿಕೆನ ಮುಂಚೆವರೆಗೂ ಏನಾಗಿದ್ವಿ? ಪಾಪಿಗಳಾಗಿದ್ವಿ. ಯೇಸುವನ್ನ ನಂಬಿದ್ರೆ ಮಾತ್ರ ಪರಿಶುದ್ಧರಾಗಲ್ಲ. ಯೇಸುವನ್ನ ನಂಬಿ ಅವನ ಮಾತುಗಳನ್ನ, ಅವನ ವಾಕ್ಯಗಳನ್ನ ಕೈಗೊಂಡು ದೇವರೊಟ್ಟಿಗೆ ನಡೆಯುವಾಗ ನಾವು ಪರಿಶುದ್ಧವಾಗಿರ್ತೀವಿ. ಈಗ ಯೇಸುವನ್ನು ನಂಬಕ್ಕಿಂತ ಮುಂಚೆ ನಮ್ಮ ಜೀವಿತ ಹೇಗಿತ್ತು? ರಾಬರ್ಟ್ ಅವರೇ ತಗೊಳ್ಳೋದಾದ್ರೆ ಅವ್ರನ್ನ ಕೇಳಿದ್ರೆ ಅವ್ರು ಹೇಳ್ತಾರೆ, ನಾನು ಗಾಂಜಾ ತಗೊಳ್ತಾ ಇದ್ದೆ, ಡ್ರಿಂಕ್ಸ್ ತಗೊಳ್ತಾ ಇದ್ದೆ, ಸಿಗರೇಟ್ ತಗೊಳ್ತಾ ಇದ್ದೆ, ಬೇರೆ ಎಲ್ಲ ಹವ್ಯಾಸಗಳು ನನಗಿತ್ತು. ಎಷ್ಟೋ ಹುಡುಗಿರ ಬಾಳು ಹಾಳು ಮಾಡಿದ್ದೀನಿ, ಎಷ್ಟೋ ಹುಡುಗಿರ ಸವಾಸ ಮಾಡಿದ್ದೇನೆ. ನನ್ನ ಪ್ರಯಾಣ ತುಂಬ ವಿಚಿತ್ರವಾಗಿತ್ತು. ಆದರೆ ಒಂದು ಸಮಯ ಬಂತು, ಯೇಸು ನನ್ನ ಮುಟ್ಟುವಂತ ಸಮಯ. ಈಗ ಯೇಸು ಆತನನ್ನು ಮುಟ್ಟಿದ ಮೇಲೆ, ಈಗ ನೀವು ಆತನ ಕೇಳ್ರಿ, ಸಿಗರೇಟ್ ಕುಡಿತಾ ಇದೆಯಾ ಅಂತ. ಹಲ್ಲೆಲೂಯ. ಕುಡಿತಾ ಇದೆಯಾ? ಡ್ರಿಂಕ್ಸ್ ಮಾಡ್ತಾ ಇದೆಯಾ? ಸ್ವಲ್ಪ ಇಲ್ಲ, ಸ್ಮೋಕ್ ಏನು ಮಾಡ್ತಾ ಇಲ್ಲ. ಯೇಸು ನಮಗಿನ ಮುಂಚೆ ತುಂಬಾ ಮಾಡ್ತಾ ಇದ್ದೆ, ಈಗ ಕಡಿಮೆ. ಈಗ ನೀನು ಹೇಳಿದೇನಂದ್ರೆ ಯೇಸು ನಮಗಿನ ಮುಂಚೆ ತುಂಬಾ ಮಾಡ್ತಾ ಇದೆ, ಈಗ ಯೇಸು ನಮ್ದಲ್ಲ ಸ್ವಲ್ಪ ಅನ್ನ ರಕ್ತದಲ್ಲಿ ಇತ್ತು, ಅದಕ್ಕೆ ಕೇಳಿದ ಸ್ವಲ್ಪ ಅನ್ನ ಅಂತ. ಹಲ್ಲೆಲೂಯ. ಇಲ್ಲ, ಪರಿಪೂರ್ಣವಾಗಿ ಹೊಂಟೋಯ್ತು. ಯಾವಾಗ ಯೇಸು ಸ್ವಾಮಿ ಮುಟ್ಟಿದ್ರು, ಯಾವಾಗ ನಿನ್ನ ಬಾಳಲ್ಲಿ, ನಿನ್ನ ಜೀವನದಲ್ಲಿ ಯೇಸು ಸ್ವಾಮಿ ಪ್ರವೇಶ ಮಾಡಿದ್ರು, ನೀನು ಯಾವಾಗ ಯೇಸುವಿನ ಒಳಗಡೆ ಬಂದು, ಯೇಸು ಯಾವಾಗ ನಿನ್ನ ಒಳಗಡೆ ಬಂದು ಅದೆಲ್ಲ ಬಿಟ್ಟೋಯ್ತು. ಇಲ್ಲ. ಹಲ್ಲೆಲೂಯ. ಅದೇ ಹೇಳಿದ್ದು, ನಾವು ಹುಟ್ಟಿದಾಗಲೇ ಯಾರು ಪರಿಶುದ್ಧರಲ್ಲ, ನಾವೆಲ್ಲ ಪಾಪಿಗಳೇ. ನಾನೇ ತಗೊಳ್ರಿ. ದಿಸಕ್ಕೆ ಎಷ್ಟು ಪಾನ್ ಪರಕ್ ಬೇಕಾಗಿತ್ತು ನನಗೆ? ದಿಸಕ್ಕೆ 60 ಪಾನ್ ಪರಕ್ ಆಗ್ತಾ ಇದ್ದೆ ನಾನು. ನಂಬ್ತೀರಾ? ನೀವು ನಂಬಲ್ಲ, ಗೊತ್ತು, ಅದಕ್ಕೆ ನಾನು ಇಲ್ಲಿ ಹೇಳಲ್ಲ. ಹಲ್ಲೆಲೂಯ. ದಿಸಕ್ಕೆ 60 ಪಾನ್ ಪರಕು, 2 ಪ್ಯಾಕೆಟ್ ಅನ್ಸು, ಸಿಗರೇಟು, ಬೀಡಿ ಲೆಕ್ಕ ಇಲ್ಲ, ಗಾಂಜಾ ಲೆಕ್ಕ ಇಲ್ಲ, ಡ್ರಿಂಕ್ಸ್ 6.5 ಆದ್ರೆ ಫುಲ್ ಭಯಂಕರ ಡ್ರಿಂಕ್ಸು, ರೌಡಿಸಮ್, ಟೇಷನ್. ಯಾವಾಗ ಯೇಸುವನ್ನ ನಂಬಕ್ಕಿನ ಮುಂಚೆ ಬಾಯ್ ಬಿಟ್ರೆ ಶ್ಲೋಕಗಳ ಬೇರೆ. ಹಲ್ಲೆಲೂಯ. ಆ ರೀತಿ ಇದ್ದಂಥ ಮನುಷ್ಯನ ದೇವರು ಒಂದು ಸಾರಿ 12 ಗಂಟೆ ರಾತ್ರಿಯಲ್ಲಿ ಡೈರೆಕ್ಟಾಗಿ ಬಂದು ಮಾತಾಡಿ ನನ್ನನ್ನು ಮುಟ್ಟಿದಾಗ, ಅವತ್ತು ಹೋಗಿದ್ದು ನನ್ನ ಜೀವಿತ ಅದು ಹಳೆಯ ಜೀವಿತ, ಅದು ಪಾಪದ ಜೀವಿತ. ದೇವರು ಸತ್ಯ ದೇವರು ಯಾರು ಗೊತ್ತಿರಲಿಲ್ಲ, ಸತ್ಯ ದೇವರಂದ್ರೆ ಏನು ಗೊತ್ತಿರಲಿಲ್ಲ. ಸತ್ಯ ದೇವರನ್ನ ಬಿಟ್ಟು ನಡೀತಾ ಇದ್ದಂತ ಕಾಲಗಳಿತ್ತು.
ಯಾವಾಗ ಸತ್ಯ ದೇವರು ನನ್ನ ಹುಡುಕಿಕೊಂಡು ಬಂದು ಡೈರೆಕ್ಟ್ ಆಗಿ ಮಾತಾಡಿ ನನ್ನ ಹೆಸರಿಡಿದು ಕರೆದು ಅವನ ಸೇವೆಗಾಗಿ ಆರಿಸಿಕೊಂಡನೋ, ಅವನ ಮಗನಾಗಿ ಆರಿಸಿಕೊಂಡನೋ, ಆವತ್ತಿನಿಂದ ಇವತ್ತುವರೆಗೂ ಆ ಪ್ರಯಾಣನೇ ಬೇರೆ. ಯೇಸುವಿನೊಟ್ಟಿಗೆ ನಡೆಯೋಕ್ಕಿಂತ ಮುಂಚೆ ನನ್ನ ಪ್ರಯಾಣ ಸೈತಾನನೊಟ್ಟಿಗೆ ನಡೆಯುವಂತ ಪ್ರಯಾಣವಾಗಿತ್ತು, ದುರಾತ್ಮಗಳೊಟ್ಟಿಗೆ ನಡೆಯುವಂತ ಪ್ರಯಾಣವಾಗಿತ್ತು, ದುಷ್ಟ ಶಕ್ತಿಗಳೊಟ್ಟಿಗೆ ನಡೆಯುವಂತ ಪ್ರಯಾಣವಾಗಿತ್ತು. ಯಾವಾಗ ಯೇಸು ನನ್ನ ಬದುಕಿನಲ್ಲಿ, ನನ್ನ ಬಾಳಿನಲ್ಲಿ ಇಳಿದು ಬಂದ್ರು, ಅವತ್ತಿನಿಂದ ಹಿಡಿದು ಇವತ್ತುವರೆಗೂ ನಾನು ದೇವರ ಕೃಪೆಯಲ್ಲಿ ದೇವರೊಟ್ಟಿಗೆ ನಡೆಯುವನಾಗಿದ್ದಾನ, ದೇವರೊಟ್ಟಿಗೆ ನಡೆಯುವನಾಗಿದ್ದಾನ. ಹಲ್ಲೆಲೂಯಾ. ಅನೋಕನು ಕೂಡ ಹಾಗೇನೆ 65 ವರ್ಷಗಳ ಕಾಲ ಅವನ ಇಚ್ಛೆಯ ಪ್ರಕಾರ, ಅವನ ಮೋಹದ ಪ್ರಕಾರ, ಅವನ ಇಷ್ಟದ ಪ್ರಕಾರವಾಗಿ ನಡೆಯುವಂತ ಅನೋಕನ ಸಂಗಡ ದೇವರು ಮಾತಾಡುವಾಗ ಅನೋಕನು ಅದನ್ನೆಲ್ಲ ಬಿಟ್ಟು ದೇವರೊಟ್ಟಿಗೆ ನಡಿಲಿಕ್ಕೆ ಪ್ರಾರಂಭ ಮಾಡುವಾಗ 300 ವರ್ಷಗಳ ಕಾಲ ದೀರ್ಘವಾಗಿ ದೇವರೊಟ್ಟಿಗೆ ನಡೆದಂತ ವ್ಯಕ್ತಿ ಯಾರಾದರೂ ಇದ್ರೆ ಅದು ಅನೋಕನು ಮಾತ್ರವೇ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ದೇವರೊಟ್ಟಿಗೆ ನಡೀಲಿಕ್ಕೆ ಆಗಲ್ವಾ? ನಿಜ ನಿಜ. ದೇವರೊಟ್ಟಿಗೆ ನೀನು ನಡೆದ್ರೆ ಪಾಪ ನಿನ್ನ ಹತ್ರ ಇರಲ್ಲ. ದೇವರೊಟ್ಟಿಗೆ ನೀನು ನಡೆದ್ರೆ ನಿನ್ನ ಸ್ವಭಾವ ನಿನ್ನದಾಗಿರಲ್ಲ, ದೇವರ ಸ್ವಭಾವ ನಿನ್ನ ಧರಿಸಿರ್ತದ. ಹಲ್ಲೆಲೂಯಾ. ನಿನ್ ದೇವರೊಟ್ಟಿಗೆ ನಡೆಯುವಾಗ ನಿನ್ನಲ್ಲಿ ನಿನ್ನ ಸುವಾಸನೆ ಬರಲ್ಲ. ನಿನ್ ದೇವರೊಟ್ಟಿಗೆ ನಡೆಯುವಾಗ ದೇವರಲ್ಲಿರುವಂತ ಕೆಲವು ಸುವಾಸನೆ ನಿನ್ನ ಶರೀರದಲ್ಲಿ ಪ್ರಕಟ ಆಗಲಿಕ್ಕೆ ಪ್ರಾರಂಭವಾಗ್ತದೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು, ಪೇತ್ರ 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 ಯೇಸು ಸ್ವಾಮಿ ಇರುವಂತ ಸಮಯದಲ್ಲಿ ಇದೋ ಪೇತ್ರ ಹೇಳ್ತಾನೆ, ಸ್ವಾಮಿ ನಿನ್ನ ಯಾರೆಲ್ಲ ಬಿಟ್ಟು ಓಡಿ ಹೋದ್ರು, ಯಾರೆಲ್ಲ ನಿನ್ನ ಬಿಟ್ಟು ಕೊಟ್ರು, ನಾನು ಮಾತ್ರ ನಿನ್ನ ಬಿಡಲ್ಲ. ಕೊನೆ ಉಸಿರಿರೋವರೆಗೂ ನಿನ್ನೊಟ್ಟಿಗೆ ಬರ್ತೀನಿ, ಕೊನೆ ಉಸಿರಿರೋವರೆಗೂ ನಿನ್ನೊಟ್ಟಿಗೆ ನಿಲ್ತೀನಿ, ಕೊನೆ ಉಸಿರಿರೋವರೆಗೂ ನಾನು ನಿನ್ನೊಂದಿಗೆ ನಡೀತೀನಿ ಎಂಬುದಾಗಿ ಹೇಳಿದ ಪೇತ್ರ. ಕೆಲವು ಸಂದರ್ಭಗಳು ಬರುವಾಗ ಯೇಸುವಿನ ಒಟ್ಟಿಗೆ ನಡೆದಂತ ಪೇತ್ರ ಹೇಳ್ತದೆ, ನೀವು ಯಾರು ನನಗೆ ಗೊತ್ತಿಲ್ಲ ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವನ್ನ ತಳ್ಳಿ ಹಾಕಿ ಹೇಳ್ತಾನೆ ಪೇತ್ರ, ಯೇಸು ಯಾರು ಗೊತ್ತಿಲ್ಲ ಅಂತ. ಪ್ರೈಸ್ ದಿ ಲಾರ್ಡ್. ಕೆಲವೊಮ್ಮೆ ಕೆಲವು ವಿಶ್ವಾಸಿಗಳು ಕೆಲವು ಅವರ ಕಾರ್ಯಗಳಿಗಾಗಿ, ಅವರ ವಿಷಯಗಳಿಗಾಗಿ ಕೆಲವು ಸಂದರ್ಭಗಳಲ್ಲಿ ಯೇಸುಗೂ ನನಗೂ ಸಂಬಂಧ ಇಲ್ಲ, ಅವರು ಯಾರು ನನಗೆ ಗೊತ್ತಿಲ್ಲ ಎಂಬುದಾಗಿ ಹೇಳುವ ಹಾಗೆ ಜೀವಿಸುವಂತ ಜೀವಿತ ಇವತ್ತು ಯೇಸುವಿನ ನಾಮದಲ್ಲಿ ಮಾರ್ಪಡಲಿ. ಹಲ್ಲೆಲೂಯಾ. ಪೇತ್ರ ಹೇಳ್ತಾನೆ, ಯೇಸು ಯಾರು ಗೊತ್ತಿಲ್ಲ. ಹಲ್ಲೆಲೂಯಾ. ಆದ್ರೆ ಇವನು ಯಾರೊಟ್ಟಿಗೆ ನಡೀತಾ ಇದ್ದ? ಪೇತ್ರ ಯಾರೊಟ್ಟಿಗೆ ನಡೀತಾ ಇದ್ದ? ಹೌದಾ? ಇಲ್ಲ. ನೀವು ಇಲ್ಲೇ ಇದ್ದೀರಾ? ಇಲ್ಲ. ನಿದ್ದೆ ಮಾಡ್ತಾ ಇದ್ದೀರಾ? ಇಲ್ಲ. ಮಾಡ್ತಾ ಇದೀವ? ಇಲ್ಲ. ಸ್ತೋತ್ರ. ಪೇತ್ರ ಯೇಸುವಿನೊಟ್ಟಿಗೆ ನಡೆದ. ಅವನು ತಳ್ಳಿ ಹಾಕಿದ್ರು ಕೂಡ ಅವನ ಒಳಗಡೆ ಒಂದು 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 ಹೃದಯ ಇತ್ತು, ಸ್ಪೆಷಲ್ ಹೃದಯ. ಅವನು ಮಾಡಿರೋ ತಪ್ಪನ್ನ, ಅವನ ಅರಿವನ್ನು ಹುಟ್ಟಿಸಿಕೊಂಡು ಆ ಪಾಪ ಕ್ಷಮ ಕೇಳಿ ಮತ್ತೆ ಮನ ತಿರುಗಿ ದೇವರೊಟ್ಟಿಗೆ ನಡೆದಂತ ಒಂದು ಜೀವಿತ ಇತ್ತು. ಹಲ್ಲೆಲೂಯಾ. ಆ ಜೀವಿತ ನೋಡ್ರಿ ಅವನು ಉಪಯೋಗಿಸಿದ್ದು. ಸತ್ತವ್ರನ್ನ ಎಬ್ಬಿಸ್ದ. ಎಂಥ ಸೇವೆ. ಲಾಸ್ಟಿಗೆ ಯೇಸು ಸ್ವಾಮಿ ಹೇಳಿದ್ರು, ಪೇತ್ರ ಈ ಬಂಡೆ ಮೇಲೆ ನಾನು ಸಭೆ ಕಟ್ತೀನಿ. ಇದೋ ಪೇತ್ರ ನಾನು ನಿನ್ನ ಕೈಯಲ್ಲಿ ಬೀಗದ ಕೈ ಕೊಡ್ತೀನಿ. ಇದೋ ಪೇತ್ರ ನನ್ನ ಕುರಿಗಳು ನಿನ್ನ ಮೇಯಿಸ್ತೀಯ ಅಂತೇಳಿ ಎಲ್ಲ ಇನ್ಚಾರ್ಜ್ ದೇವರು ಪೇತ್ರನ ಕೈಯಲ್ಲಿ ಕೊಟ್ರು. ಹಲ್ಲೆಲೂಯಾ. ಈಗ ಈ ಪೇತ್ರ ಯೇಸುವನ್ನ ಹಿಡ್ಕೊಂಡು ಹೋಗೋ ಸಮಯದಲ್ಲಿ ಯಾರಿಗೂ ಗೊತ್ತಿಲ್ಲದ್ರೆ ಯೇಸುವಿನ ಹಿಂದೆ ಹಿಂದೆ ಹೋಗ್ತಾ ಇದ್ದಾನೆ. ಬೈಬಲಲ್ಲಿ ವಾಕ್ಯ ಇದೆ, ಸಮಯ ಇಲ್ಲ ಅದಕ್ಕೆ ನಾನು ಹಾಗೆ ಹೋಗ್ತಾ ಇದ್ದೀನಿ. ವಾಕ್ಯ ಓದ್ತಿದ್ರ? ಈ ಯೇಸುವನ್ನ ಸಿಪಾಯಿಗಳು, ರೋಮ್ ಸಾಮ್ರಾಜ್ಯದವರು ಯೇಸುವನ್ನ ಶಿಲುಬೆಗೆ ಹಾಕುವಂತ ಸಮಯ ಬರುವಾಗ ಯೇಸುವನ್ನ ಹಿಡಿದು ಎಳ್ಕೊಂಡು ಹೋಗ್ತಾ ಇದ್ದಾರೆ. ಎಳ್ಕೊಂಡು ಹೋಗುವಾಗ ಹಿಂದಗಡೆ ಯಾರಿಗೂ ಗೊತ್ತಿಲ್ಲದ್ರೆ ಬಚ್ಚಿಟ್ಕೊಂಡು ಪೇತ್ರ ಹಿಂದಗಡೆನೆ ಹೋಗ್ತಾ ಇದ್ದಾನೆ. ಅಲ್ಲಿ ಕೆಲವು ಜನರು ಹೇಳಿದ್ರು, ಏನಂತ ಹೇಳಿದ್ರು ಪೇತ್ರನಿಗೆ ಅಲ್ಲಿರೋ ಜನಗಳೇನಂದ್ರು, ನೀನು ಕೂಡ ಏನ್ ಗೊತ್ತಾಯ್ತು ಅವ್ರಿಗೆ? ಹಲ್ಲೆಲೂಯಾ. ಅಲ್ಲಿರೋ ಜನಗಳಿಗೆ ಹೆಂಗ್ ಗೊತ್ತಾಯ್ತು? ನೀನು ಕೂಡ
ನೀನು ಕೂಡ ಹಲ್ಲೆಲೂಯಾ. ಯಾಕೆಂದ್ರೆ ಅವನು ಯೇಸುವಿನ ಒಟ್ಟಿಗೆ ನಡೀತಾ ಇದ್ದ ಕಾರಣ ಯೇಸುವಿನಲ್ಲಿದ್ದಂಥ ಕೆಲವು ಗುಣಾತಿಶಯಗಳು ಇವನಿಗೆ ಟ್ರಾನ್ಸ್ಫರ್ ಆಗಿತ್ತು. ನಾನು ಹೇಳ್ತಾರ ವಿಷಯ ಏನಂದ್ರೆ, ವಾಕ್ಯ ಹೇಳ್ತಾರ ವಿಷಯ ಏನಂದ್ರೆ, ನಾವು ದೇವರೊಟ್ಟಿಗೆ ನಡೆಯುವಾಗ ನಮ್ಮ ಸ್ವಭಾವಗಳೆಲ್ಲ ಕಳಿಚಿ 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 ಕೆಳಗಡೆ ಬೀಳ್ತಾ ಇರ್ತದೆ. ಹಲ್ಲೆಲೂಯಾ. ನಿಮ್ಗೆ ಅರ್ಥ ಆಗಿಲ್ಲಲ್ಲ, ಇನ್ನೊಂದು ಕ್ಲೀನ್ ಆಗಿ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಸಿಂಪಲ್ ಆಗಿ ಹೇಳ್ತೀನಿ ಕೇಳ್ರಿ. ಈಗ ನೀವು ಸಂಟೆ ಹಾಕೊಂಬಿಡ್ರಿ. ಏನ್ ಹಾಕೊಂಬಿಡ್ರಿ? ಸೆಂಟು ಹಾಕೊಂಬಿಡ್ರಿ. ಈ ಸೆಂಟ್ಗಳು ಮಾರ್ತಾರ ಗೊತ್ತಾ, ಅಂಗಡಿ ಗೊತ್ತಾ? ಈ ಅಂಗಡಿ ಒಳಗಡೆ ಒಂದ್ಸಾರಿ ಹೋಗ್ರಿ, ಒಂದು 5 ನಿಮಿಷ ಒಳಗಡೆ ಇದ್ಬಿಟ್ಟು ಈಚೆ ಕಡೆ ಬರ್ರಿ. ಈ ಸೆಂಟ್ ಮಾರುವಂತ ಅಂಗಡಿ ಇದೆಯಲ್ಲ, ಈ ಅಂಗಡಿಯ ಒಳಗಡೆ ಹೋಗಿ ಒಂದು 5 ನಿಮಿಷ ಅಲ್ಲಿ ನಿಂತ್ಕೊಂಡು 5 ನಿಮಿಷ ಆದ್ಮೇಲೆ ನೀವು ಈಚೆ ಕಡೆ ಬನ್ರಿ. ಒಳಗಡೆ ಯಾವ ಸೆಂಟ್ ಸ್ಮೆಲ್ ಬರ್ತಾ ಇತ್ತೋ ನೀನ್ ಈಚೆ ಕಡೆ ಬಂದ್ಮೇಲೆ ನಿನ್ನ ದೇಹದಲ್ಲಿ ಅದೇ ಸ್ಮೆಲ್ ಬರ್ತದೆ. ಹೌದಾ ಇಲ್ಲ? ಹೌದಾ ಇಲ್ಲ? ನಿಮ್ಗೆ ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ, ಈ ಪೈಪ್ ಲೈನ್ ರೋಡ್ ಅಲ್ಲಿ ಒಂದು ಹಾಸ್ಪಿಟಲ್ ಇದೆ, ಕ್ಲಿನಿಕ್ ಇದೆ. ಎಲ್ಲಿದೆ ಸರ್? ಎಲ್ಲಿದೆ? ಈ ಪೈಪ್ ಲೈನ್ ರೋಡ್ ಸ್ವಲ್ಪ ಮುಂದೆ ಹೋಗ್ಬೇಕಾದ್ರೆ ಅಲ್ಲಿ ಪೈಪ್ ಲೈನ್ ರೋಡ್ ಪಕ್ಕದಲ್ಲಿ ಮಹಾಲಕ್ಷ್ಮಿ ಕ್ಲಿನಿಕ್ ಅಂತ ಹೇಳ್ಬಿಟ್ಟು ಒಂದು ಕ್ಲಿನಿಕ್ ಇದೆ. ನೀವು ಹೋಗಿ ಇಂಜೆಕ್ಷನ್ ಹಾಕ್ಸ್ಕೊಂಡ್ಬಿಡ್ರಿ. ನೀವೇನು ಮಾಡಬೇಡ್ರಿ, ಯಾವುದೋ ಒಂದು ಪೇಷಂಟ್ ಕರ್ಕೊಂಡೋಗಿ ಸಾಕು. ಯಾರನ್ನ? ಪೇಷಂಟ್. ನೀವು ಪೇಷಂಟ್ನ ಕರ್ಕೊಂಡು ಹೋಗ್ಬಿಟ್ಟು ಟ್ರೀಟ್ಮೆಂಟ್ ಕೊಡ್ಸ್ಬಿಟ್ಟು ಈಚೆ ಕಡೆ ಬನ್ರಿ. ಸತ್ಯವಾಗ್ಲೂ ಹೇಳ್ತೀನಿ ಕೇಳ್ರಿ, ಆ ಹಾಸ್ಪಿಟ್ಲಲ್ಲಿ ಯಾವ ಸ್ಮೆಲ್ ಇರ್ತದೋ, ಈ ಟ್ರೀಟ್ಮೆಂಟ್ ತೆಗೆದುಕೊಳ್ತಿರುವಂಥ ವ್ಯಕ್ತಿ ಸ್ವಲ್ಪ ಹೊತ್ತಲ್ಲಿ ಕುತ್ಕೊಂಡು ಬಂದಿರೋ ನಿಮಿತ್ತವಾಗಿ ಅದೇ ಸ್ಮೆಲ್ ಇರ್ತದೆ. ಹಲ್ಲೆಲೂಯಾ. ಯಾಕಂದ್ರೆ ಅವಾಗ ನಾನು ಹೆಂಡತಿ ಕರ್ಕೊಂಡು ಹೋಗ್ತಾ ಇರ್ತೀನಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಹಲ್ಲೆಲೂಯಾ. ಟ್ರೀಟ್ಮೆಂಟ್ ತಗೊಳ್ಳೋದು ಅವ್ರು ಟ್ರೀಟ್ಮೆಂಟ್ ಕೊಡುವಾಗ ಅವ್ರ ದೇಹದಲ್ಲಿ ಯಾವ ಸ್ಮೆಲ್ ಬರ್ತದೋ ಆ ಸ್ಮೆಲ್ ನನ್ನಲ್ಲಿ ಬಂದಿರ್ತದೆ. ಯಾರು ಹೇಳ್ತಾರೆ ಹಾಸ್ಪಿಟ್ಲಿಗೆ ಹೋಗಿದ್ದ ಅಂತ? ಇಲ್ಲ, ನನಗಲ್ಲ, ನನ್ನ ಹೆಂಡತಿಗೆ ಅಂತ. ಅಂದ್ರೆ ಒಂದು 5 ನಿಮಿಷದಲ್ಲೇ ಆ ಸ್ಮೆಲ್ ಮೊತ್ತವಾಗಿ ನನ್ನ ಶರೀರದಲ್ಲಿ ಪ್ರವೇಶ ಮಾಡ್ಲಿಕ್ಕೆ ಅಷ್ಟು ಗತ್ತು, ಅಷ್ಟು ಶಕ್ತಿ ಅದಕ್ಕಿದೆ ಅಂದ್ರೆ. ಹಲ್ಲೆಲೂಯಾ. ಇವನ್ ಯಾರು? ಇವು ದೇವರು ಯಾರು? ಇವನು ಎಂಥವನಾಗಿದ್ದಾನೆ? ಹಲ್ಲೆಲೂಯಾ. ಇಂಥವನೊಟ್ಟಿಗೆ ನಡೆಯುವಾಗ, ಇಂಥವನೊಟ್ಟಿಗೆ ಸಹವಾಸ ಮಾಡುವಾಗ ಅವನ ಒಳಗಡೆ ಇರುವಂತ ಸ್ವರೂಪ, ಅವನ ಒಳಗಡೆ ಇರುವಂತ ಗುಣಗಳು, ಅವನ ಒಳಗಡೆ ಇರುವಂತ ಗುಣಾತಿಶಯಗಳು ಅದು ನಿಮ್ಮ ಒಳಗಡೆ ಟ್ರಾನ್ಸ್ಫರ್ ಆಗಿರ್ಬೇಕ. ಹಲ್ಲೆಲೂಯಾ. ಪೇತ್ರನಿಗೆ ಜನಗಳು ನೋಡಿ ಹೇಳಿದ್ರು, ನೀನು ಕೂಡ ಅವನವನಲ್ಲವೇ? ನೋಡ್ರೆ ಹಾಗೆ ಕಾಣ್ತಾ ಇದೆಯಾ? ನೋಡ್ರೆ ಹಾಗೆ ಕಾಣ್ತಾ ಇದೆ. ಹಲ್ಲೆಲೂಯಾ. ಇವತ್ತು ನಾವು ಯೇಸುವನ್ನ ನಂಬಿ ಯೇಸುವಿನೊಟ್ಟಿಗೆ ನಡಿಲಿಕ್ಕೆ ಪ್ರಾರಂಭ ಮಾಡಿ ಎಷ್ಟು ವರ್ಷಗಳ ಕಾಲ ಆಯ್ತು. ಇವತ್ತು ಆ ಯೇಸುವಿನ ಗುಣ ನಿನ್ನ ಒಳಗಡೆ ಇದೆಯಾ? ನಿನ್ನ ನೆರೆ ಹೊರೆಯವರು, ನಿಮ್ಮ ರಿಲೇಷನ್ಗಳು ನಿಮ್ಮ ನೋಡಿ ಹೇಳ್ತಿದ್ದಾರೆ, ಇಲ್ಲ ಇವನು ಚರ್ಚ್ಗೆ ಹೋದ ಮೇಲೆ ಇವನ ಒಳಗಡೆ ವ್ಯತ್ಯಾಸ ಬಂದಿದೆ, ಇಲ್ಲ ಇವಳ ಒಳಗಡೆ ವ್ಯತ್ಯಾಸ ಬಂದಿದೆ, ಈ ಮಾತುಗಳಲ್ಲಿ ವ್ಯತ್ಯಾಸಗಳು ಬಂದಿದೆ, ನಡವಳಿಕೆಗಳಲ್ಲಿ ವ್ಯತ್ಯಾಸಗಳು ಬಂದಿದೆ, ಕೊಡೋದ್ರಲ್ಲಿ ತಗೊಳ್ಳೋದ್ರಲ್ಲಿ ವ್ಯತ್ಯಾಸಗಳು ಬಂದಿದೆ. ಇವತ್ತು ಜನ ನೋಡಿ ಹೇಳ್ತಾ ಇದ್ದಾರಾ? ಇಲ್ಲ. ಯಾಕೆ ಹೇಳ್ತಾ ಇಲ್ಲ? ಯಾಕೆ ಅಂದ್ರೆ ನಾವು ದೇವರ ಒಟ್ಟಿಗೆ ನಡೀತಾ ಇಲ್ಲ. ಕೆಲವು ಜನರಿಗೆ ಹೇಳ್ತಾರೆ, ಪಾಸ್ಟರ್ ನಿಮ್ಗೇನ್ ಗೊತ್ತು ಪಾಸ್ಟ್ರೆ, ದೇವರೊಟ್ಟಿಗೆ ನಡಿಬೇಕಂದ್ರೆ ಸುಮ್ಮನೆನಾ, ನಮ್ದಕ್ಕೆ ಆಗಲ್ಲ. ಹಲ್ಲೆಲೂಯಾ. ದೇವರೊಟ್ಟಿಗೆ ನಡಿಬೇಕಾದ್ರೆ ಸುಮ್ಮನೆ ಏನೋ 1 ವಾರ 2 ವಾರ 3 ವಾರ ಏನೋ ನಡಿಬೋದು, ಏನು 1 ವರ್ಷ 2 ವರ್ಷ 3 ವರ್ಷ 5 ವರ್ಷ ನಡೆಯಕ್ಕಾಗತ್ತೆ ರೇ? ವಾಕ್ಯ ಹೇಳ್ತದೆ, ಇವತ್ತು ನಮಗೆ ಅಮ್ಮಮ್ಮ ಅಂದ್ರೆ ಆಯುಷ್ 70ರಿಂದ 80 ವರ್ಷ ಗೊಟಾಕ್ ಮುಗಿದೋಗ್ತದೆ. ಹಲ್ಲೆಲೂಯಾ. ಈ 80 ವರ್ಷಕ್ಕೆ ಆಗಲ್ಲ ಅಂತ ನೀವ್ ಹೇಳ್ತಾ ಇರುವಾಗ ಅದ್ರ ನಡುವೆ ಅನೋಕನು ಎಷ್ಟು ವರ್ಷಗಳ ಕಾಲ ಈ ಭೂಮಿಯಲ್ಲಿದೆ ಗೊತ್ತಾ? 365 ವರ್ಷಗಳ ಕಾಲ ಇದ್ದ. 65 ವರ್ಷಗಳ ಕಾಲ ಅವನ ಇಚ್ಛದಂತೆ ನಡೆದ. ಆನಂತರವಾಗಿ ಸತ್ಯ ಗೊತ್ತಾಯಿತು. ಆನಂತರವಾಗಿ ದೇವರ ಮಹಿಮೆಯ ಒಳಗಡೆ ಬಂದ. ದೇವರ ಮಹಿಮೆ ಒಳಗಡೆ ಬಂದ ಮೇಲೆ ಅವನು ನಡಿಲಿಕ್ಕೆ ಪ್ರಾರಂಭ ಮಾಡಿ ಮುಗಿಸುವವರೆಗೂ 300 ವರ್ಷ.
1 ವರ್ಷ 2 ವರ್ಷ 3 ವರ್ಷ ಅಲ್ಲ, ಬರೋಬ್ಬರಿ 300 ವರ್ಷಗಳ ಕಾಲ ಹನೋಕನ ಕೈಯಲ್ಲಿ ದೇವರೊಟ್ಟಿಗೆ ನಡಿಲಿಕ್ಕೆ ಸಾಧ್ಯವಾದ್ರೆ, ನೀನು ಸಾಯೋವರೆಗೂ, ನಿನಗೆ ಜೀವ ಇರೋವರೆಗೂ, ನಿನ್ನಲ್ಲಿರುವಂತ ಜೀವದ ಪಕ್ಷಿ ಆರಿ ಹೋಗೋವರೆಗೂ ದೇವರೊಟ್ಟಿಗೆ ನಿಲ್ಲಲಿಕ್ಕೆ, ದೇವರೊಟ್ಟಿಗೆ ನಡಿಲಿಕ್ಕೆ ಸಾಧ್ಯ. ಪ್ರೈಸ್ ದಿ ಲಾರ್ಡ್. ಈಗ ನೀವ್ ಹೇಳ್ರಿ, 100 ವರ್ಷ ದೊಡ್ಡದ, 300 ವರ್ಷ ದೊಡ್ಡದ? ಈಗ ನೀವ್ ಎಷ್ಟು ವರ್ಷ ಬದುಕಿರ್ತೀರಿ? ಪಾಸ್ಟ್ರೇ, ಹೋಗಿ ಹೋಗಿ ಬುಡಕೆ ಕೈ ಹಾಕ್ತೀರ ಪಾಸ್ಟ್ರೇ. ಅದು ಬಿಟ್ಟು ಬೇರೆ ಏನ್ ಹೇಳ್ರಿ ಪಾಸ್ಟ್ರೆ? ಇನ್ನ ನಾನು ಮದುವೆ ಮಾಡ್ಕೋಬೇಕು, ಮಕ್ಕಳಾಗಿಲ್ಲ, ಮಕ್ಕಳು ಮಾಡ್ಕೋಬೇಕು, ಇನ್ನ ಏನೇನೋ ಕನಸಿದ, ನೀವು ಪ್ರಾಣಕ್ಕೆ ಕೈ ಹಾಕ್ತೀರಿ. ಅಲ್ಲೇಲೂಯ. ಸುಮ್ಮನೆ ಹೇಳ್ದೆ, ಎಷ್ಟು ವರ್ಷ ಬದುಕಬಹುದು ನೀವು ಅಂತ? ಫೋನ್ ಮಾಡಿತ್ತಾ? ಫೋನ್ ಏನಾದ್ರು ಬಂದಿತ್ತಾ? ಅಲ್ಲೇಲೂಯ. ಮನುಷ್ಯನ ಆಯುಷ್ಸು, ಮನುಷ್ಯನ ಪ್ರಾಣ ನೀರಿನ ಮೇಲೆ ಗುಳ್ಳೆ ಇದ್ದ ಹಾಗೆ, ಯಾವ ಸಮಯದಲ್ಲಿ ಬೇಕಾದ್ರೂ ಹೊಡೆದೋಗ್ಬೋದು. ಹೊಡೆದೋಗೋದು ದೊಡ್ಡ ಮ್ಯಾಟ್ರ್ ಅಲ್ಲ. ಅದು ಹೊಡೆದೋಗೋಕ್ಕಿಂತ ಮುಂಚೆ ನಿನ್ನ ನಡಿಗೆ, ನಿನ್ನ ನಡಿಕೆ, ನಿನ್ನ ಪ್ರಯಾಣ ದೇವರೊಟ್ಟಿಗಾಗಿರ್ಲಿ, ದೇವರ ಜೊತೆಯಲ್ಲಾಗಿರ್ಲಿ, ದೇವರ ಸಂಗಡ ಆಗಿರ್ಲಿ. ಅಲ್ಲೇಲೂಯ. 300 ವರ್ಷ ದೀರ್ಘಕಾಲ ಅನೋಕನು ದೇವರ ಸಂಗಡ ನಡೆದಂತೆ. 300 ವರ್ಷದ ಕಾಲ ಜೀವಿಸ್ಲಿಕ್ಕೆ ಸಾಧ್ಯವಾಯಿತು ಅಂದ್ರೆ, ನಮ್ಮ ಆಯುಷ್ಕಾಲ ಪೂರ್ತಿ ಇರೋವರೆಗೂ ದೇವರೊಟ್ಟಿಗೆ ನಡೀಲಿಕ್ಕೆ ಸಾಧ್ಯ. ಅಲ್ಲೇಲೂಯ, ಅಲ್ಲೇಲೂಯ. ಪ್ರೈಸ್ ದಿ ಲಾರ್ಡ್. ದೇವರು ಹೇಳ್ತಿದ್ದಾರೆ, ಕೆಲವು ಜನರು ದೇವರನ್ನ ಬಿಟ್ಟು ನಡೀತಾ ಇರುವಂತ, ಜೀವಿಸ್ತಾ ಇರುವಂತ ಕೆಲವು ಕಾರ್ಯಗಳುಂಟು. ಆದರೆ ದೇವರು ಹೇಳ್ತಾ ಇದ್ದಾರೆ, ನಿನ್ನಿಂದ ಸಾಧ್ಯ, ನಿನ್ನಿಂದ ಸಾಧ್ಯ. ನನ್ನೊಟ್ಟಿಗೆ ನಡಿಲಿಕ್ಕೆ ನೀನು ಸಾಧ್ಯ, ನನ್ನ ಜೊತೆಯಲ್ಲಿ ನಿನ್ನೆ ನಿಲ್ಲಲಿಕ್ಕೆ ನಿನಗೆ ಸಾಧ್ಯ, ನನ್ನೊಟ್ಟಿಗೆ ನಡೆದಾಡುವುದಕ್ಕೆ ನಿನಗೆ ಸಾಧ್ಯ. ಬಿಡಬೇಕಾದ ಕಾರ್ಯಗಳನ್ನು ಬಿಟ್ಟು ಸರೆಂಡರ್ ಆಗಿ ಸಮರ್ಪಿಸಿ ನನ್ನ ಪಾದ ಪೀಠದಲ್ಲಿ ನೀನು ಗೋಜಾಗುವುದಾದ್ರೆ, ನೀನು ಮೊರೆ ಇಡುವುದಾದ್ರೆ, ನೀನು ಕೇಳೋದಾದ್ರೆ, ಬಿಡಿಸುವುದಕ್ಕೆ ಸರ್ವಶಕ್ತನಾಗಿದ್ದಾನೆ. ನೀನ್ ನನ್ನೊಟ್ಟಿಗೆ ನಡೆ, ನಾನ್ ನಿನ್ನೊಟ್ಟಿಗೆ ನಡೆಯುವನಾಗಿರ್ತೇನೆ. ಇದು ದಾವೀದ ಹೇಳ್ತಾನೆ, ನನ್ನ ಬಲಭಾಗದಲ್ಲಿ ನೆರಳಿನಂತೆ ನಿಂತಿರುವಾತನು ಯೆಹೋವನೇ. ಹಲ್ಲೆಲೂಯಾ. ನನ್ನ ಬಲಭಾಗದಲ್ಲಿ ನೆರಳಿನಂತೆ ನಿಂತಿರುವಂತವನು ದೇವರಾಗಿದ್ದಾನೆ. ಆದ ಕಾರಣ ನನ್ನ ಮಗುಲಲ್ಲಿ 1000 ಜನರು, ನನ್ನ ಬಲಭಾಗದಲ್ಲಿ 10,000 ಜನರು ಸತ್ತು ಬಿದ್ದರು, ನನಗೇನು ಆಗಲ್ಲ. ಕಾರಣ ನಾನು ದೇವರ ಸಂಗಡ ಇದ್ದೇನೆ, ದೇವರು ನನ್ನ ಸಂಗಡ ಇದ್ದಾನೆ, ನಾನು ದೇವರೊಟ್ಟಿಗೆ ನಡೆಯುವನಾಗಿದ್ದೇನೆ. ಹಲ್ಲೆಲೂಯಾ. ಹಂಗಂದ್ರೆ ದೇವರೊಟ್ಟಿಗೆ ನಡೆಯುವವರಿಗೆ ಮರಣ ಇಲ್ವಾ? ದೇವರೊಟ್ಟಿಗೆ ನಡೆಯುವಂತವರಿಗೆ ಮರಣ ನಿಶ್ಚಯ. ಹಲ್ಲೆಲೂಯ. ಆದ್ರೆ ನೀವು ಸಾಯುವಾಗ ಸಾಯ್ಬೇಕು, ಕ್ರಿಸ್ತನಲ್ಲಿ ಸಾಯ್ಬೇಕು. ಕ್ರಿಸ್ತನಲ್ಲಿ ಸಾಯುವಂತ ಪ್ರತಿಯೊಂದು ಮತ್ತೆ ಮರುಜೀವ, ಮತ್ತೆ ರೂಪಾಂತರ, ಮತ್ತೆ ಅವುಗಳಿಗೆ ನಿತ್ಯ ಜೀವ, ಮತ್ತೆ ಅವುಗಳು ಎದ್ದೇಳುತ್ತೆ. ಕರ್ತನು ಬರುವಾಗ ಕ್ರಿಸ್ತನಲ್ಲಿ ನಿದ್ರಿಸಿರೋರು ಮೊದಲು ಎದ್ದು ಬರ್ತಾರೆ. ಹಲ್ಲೆಲೂಯಾ. ಈಗ ನೀನ್ ಜೀವಂತವಾಗಿರುವಾಗ ದೇವರೊಟ್ಟಿಗೆ ನಡೆದ್ರೆ ಸತ್ತ ಮೇಲೂ ಕೂಡ ನೀನ್ ದೇವರೊಟ್ಟಿಗೆ ನಡೀತೀಯಾ ಅಂತ ಅರ್ಥ ಆಗ್ತದೆ. ಈಗ ನೀನು ದೇವರೊಟ್ಟಿಗೆ ನಡೆದ್ರೆ, ಈಗ ನೀನ್ ದೇವರೊಟ್ಟಿಗೆ ನಡೆದು ಸತ್ತ ಮೇಲೂ ಕೂಡ ನೀನು ದೇವರೊಟ್ಟಿಗೆ ನಡೀತೀಯ. ಜೀವಿತ ಹೊಂದಿಕೊಳ್ಬೇಕು, ಅಂತ ಜೀವಿತ ಹೊಂದ್ಕೊಬೇಕು. ಹಲ್ಲೆಲೂಯಾ. ಕೆಲವು ಜನರು ಅನ್ಯರಲ್ಲಿ ಯಾರಾದ್ರೂ ಸತ್ರೆ ಕತೆಗಳನ್ನು ಓದಿಸ್ತಾರೆ. ಏನಕ್ಕೆ?
ಸೈಲೆಂಟಾಗಿ ಸ್ವರ್ಗಕ್ಕೆ ಹೋಗ್ಬಿಡ್ಲಿ ಅಂತ. ನಿಜಾನ ಸುಳ್ಳ? ಕತೆ ಓದ್ತಾರ ಇಲ್ವಾ? ಕತೆ ಮಾಡ್ತಾರ ಇಲ್ವಾ? ಹರಿಕತೆ. ಹರಿಕತೆ ಏನಕ್ಕೋಸ್ಕರ ಮಾಡೋದು? ಸಂಸಾರ ಚೆನ್ನಾಗಿರ್ಲಿ ಅಂತಾನ. ಆ ಅಪ್ಪ ಮತ್ತೆ ಎದ್ದು ಬರ್ಲಿ ಅಂತಾನ. ಆ ಅಪ್ಪನಿಗೆ ಶಾಂತಿ ಆಗ್ಬಿಟ್ಟು ಶಾಂತವಾಗಿ ಪರಲೋಕಕ್ಕೆ, ಸ್ವರ್ಗಕ್ಕೆ, ವೈಕುಂಠಕ್ಕೆ ಹೋಗ್ಬಿಡ್ಲಿ ಅಂದ. ಅಷ್ಟೆಲ್ಲ ಮಾಡ್ರು 4ನೇ ದಿನ ಯಾವಾಗ ಬಾಗಲ್ ತಡ್ತಾರ? ಕೆಲ ಜನ ನೋಡಿದ್ರ ನೀವು ಹರಕೆತೆ ಮಾಡಿ ಏನೆಲ್ಲ ಮಾಡಿ ತಿಥಿ ಮಾಡಿ ಅವ್ರ ಎದೆ ಮೇಲೆ ಹಾಲು ಹಾಕಿ ಎಲ್ಲ ಮಾಡಿ 1 ತಿಂಗಳಿಗೇನೆ ಕನ್ಸಲ್ ಬರ್ತಾರಂತೆ. ಮುಂದ್ಗಡೆ ನಿಂತ್ಕೊಂಡಂಗಾಯ್ತಂತೆ. ಅವಾಗ ನೀ ಕೇಳ್ಬೇಕು, ಏಯ್ ಹರಿಕತೆ ನಿನ್ಗೆ ಇಷ್ಟ ಆಗಿಲ್ವಾ? ಇನ್ನೊಂದ್ಸಾರಿ ಹರಿಕತೆ ಮಾಡಿ ಏನಾದ್ರು ಸಾಮ್ರಾಣಿ ಹಾಕ್ಬೇಕಂತ ಕೇಳ್ಬೇಕು. ಅಲ್ಲೇಲೂಯ. ಹರಿಕತೆ ಮಾಡಿ, ಆ ಕತೆ ಮಾಡಿ, ಈ ಕತೆ ಮಾಡಿ ಎಲ್ಲ ಮಾಡಿ ಸ್ವರ್ಗದಲ್ಲಿ ಸೇರ್ಸಂಗಿದ್ದಿದ್ರೆ ದೇವ್ರೇನಕ್ರಿ? ಅಲ್ಲೇಲೂಯ. ಹರಿಕತೆ ಮಾಡೋದ್ರಿಂದ ಸ್ವರ್ಗಕ್ಕೆ ಹೋಗ್ಬಿಡ್ತಾರ? ಅವ್ನು ಮಾಡಿರೋ ಕರ್ಮಗಳೆಲ್ಲ ಹೋಗುತ್ತೆ. ನೀನ್ ತಗೊಂತೀಯ? ನಿಮ್ಮ ಅಪ್ಪ ತಗೊಂತಾರ? ಯಾರು ತಗೊಂತಾರ? ಪಾಪ ಪರಿಹಾರ ಇಲ್ಲದೆ ಸ್ವರ್ಗ ಇಲ್ಲ. ಆತನ ನಾಮವಲ್ಲದೆ ಬೇರೆ ನಾಮದಲ್ಲಿ ರಕ್ಷಣೆ ಇಲ್ಲ. ಅಲ್ಲೇಲೂಯ. ಪರಲೋಕದಲ್ಲಾಗಲಿ, ಭೂಲೋಕದಲ್ಲಾಗಲಿ, ಭೂಮಿಯಲ್ಲಾಗಲಿ, ಭೂಮಿ ಕೆಳಗಾಗಲಿ, ಎಲ್ಲೇ ಆಗಲಿ ಆತನಲ್ಲದೆ. ಅಂದ್ರೆ ನಿನಗೆ ರಕ್ಷಣೆ ಬೇಕು ಅಂದ್ರೆ, ಪರಲೋಕದಲ್ಲಿ ಸೇರಿಸಲ್ಪಡಬೇಕು ಅಂದ್ರೆ ನೀನು ಅವನ ಮಾರ್ಗದಲ್ಲಿ ನಡಿಬೇಕು. ಅದಕ್ಕೆ ಅವನು ಹೇಳ್ತಾನೆ, ನಾನೇ ಸತ್ಯ, ನಾನೇ ಮಾರ್ಗ, ನಾನೇ ಜೀವ. ಈ ಮಾರ್ಗದಲ್ಲಿ ನಡೆಯುವನು ಜೀವವನ್ನು ಕಂಡುಕೊಳ್ತಾನೆ, ಜೀವವನ್ನು ಪಡೆದುಕೊಳ್ತಾನೆ. ನನ್ನಲ್ಲಿ ಸತ್ರು ಬದುಕುವನಾಗಿರ್ತಾನೆ ಅಂತ ದೇವರ ವಾಕ್ಯ ಹೇಳ್ತದೆ. ಇವ್ರಿಗೆ ಭಯ, ಅದಕ್ಕೆ ಹರಿಕತೆ ಮಾಡ್ತಾರೆ. ಇಲ್ಲದ ದೇವಾಗ ಬಂದ್ಬಿಟ್ಟು ಟಾರ್ಚರ್ ಮಾಡ್ತಾರೆ ಸ್ವಾಮಿ, ಅದಕ್ಕೆ ಹರಿಕತೆ ಮಾಡಿ ಕಳಿಸ್ಬಿಡೋಣ ಅಂತ. ಅಲ್ಲೇಲೂಯ. ಅವ್ರಿಗೆ ಭಯ, ದೇವಾಗ ಬಂದ್ಬಿಡ್ತಾನೆ, ದೇವಾಗ ಬಂದ್ಬಿಡ್ತಾಳೆ. ಅಲ್ಲೇಲೂಯ. ಆದ್ರೆ ದೇವರಲ್ಲಿ ಸಾಯುವಂತವರು, ಪರಿಶುದ್ಧವಾದ ದೇವರ ಮಾರ್ಗದಲ್ಲಿ ಸಾಯುವಂತವರು, ಅವ್ರು ಮತ್ತೆ ಕ್ರಿಸ್ತನೊಂದಿಗೆ ಬರ್ತಾರೆ. ಅವ್ರು ದೇವಾಗ ಬರಲ್ಲ, ಅವ್ರು ದೇವಾಗಿ ಬರಲ್ಲ. ಅವರುಗಳ ದೇಹ ರೂಪಾಂತರಗೊಂಡು ದೇವದೂತರಂತೆ ದೇವರೊಟ್ಟಿಗೆ ಬರುವಂತ ಸಮಯ ಉಂಟು. ಆ ಚರಿತ್ರೆಯಲ್ಲಿ ನೀನ್ ಸೇರಿಸಲ್ಪಡಬೇಕಾದ್ರೆ ಈಗಿಂದಲೇ ನೀನು ಬಿಡಬೇಕಾದ ಮಾರ್ಗವನ್ನ ಬಿಟ್ಟು, ಬಿಡಬೇಕಾದ ದಾರಿಯನ್ನ ಬಿಟ್ಟು, ನೀನ್ ನಡೆಯಬೇಕಾದವನ ದಾರಿಯಲ್ಲಿ ನೀನ್ ನಡಿಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಅನೋಕನು ದೇವರೊಟ್ಟಿಗೆ ನಡೆದ. ವಾಕ್ಯ ಹೇಳ್ತದೆ, ದೇವರು ಅವನ ಕರ್ಕೊಂಡ್ರು, ಅವನು ಕಾಣದೆ ಹೋದನಂತೆ. ದೇವರೊಟ್ಟಿಗೆ ನಡೆಯುವಂತವನು ದೇವರು ಕರ್ಕೊಳ್ತಾರಂತ. ಹಲ್ಲೆಲೂಯ. ಅವನು ದೇವರು ಕರ್ಕೊಳ್ಳುವಾಗ ಅವನು ಕಾಣದೆ ಹೋದನಂತೆ. ಹಲ್ಲೆಲೂಯ. ನಾವು ಕೂಡ ಸತ್ತಾಗ ನಮ್ಮನ್ನ ಕರ್ಕೊಳ್ಳುವುದಕ್ಕೆ ದೇವರು ಸಿದ್ಧವಾಗಿರಬೇಕು. ಅವನ ರಾಜ್ಯದಲ್ಲಿ ಇದೋ ನಿನಗೆ ಈ ಜಾಗದಲ್ಲಿ ಸ್ಥಳ ಇದೆ ಎಂಬುದಾಗಿ ಹೇಳಿ ಅವನು ನಿನಗೆ ಬುಕ್ ಮಾಡಿರಬೇಕು. ಅದಕ್ಕಾಗಿ ನಾವು ಇವಾಗಲೇ ಇಲ್ಲೇ ತಯಾರಾಗಿ ರೆಡಿಯಾಗಿ ಅವನ ಮಾರ್ಗದಲ್ಲಿ ನಡೆದು ನೀನು ಪ್ರಾಣ ಬಿಡೋದಾದ್ರೆ ನಿಶ್ಚಯವಾಗಿ ಪರಲೋಕ ನಿನಗೇನೆ, ಪರಲೋಕ ನಿನಗೇನೆ. ಮತ್ತೆ ಕರ್ತನು ಬರ್ತಾನೆ, ರಹಸ್ಯವಾಗಿ ಬರ್ತಾನೆ. ರಹಸ್ಯವಾಗಿ ಬರುವಾಗ ಎತ್ತಲ್ಪಡಬೇಕಾ? ನೀನ್ ದೇವರೊಟ್ಟಿಗೆ ನಡಿಬೇಕಾ? ದೇವ್ರು ಎತ್ಕೊಳ್ಬೇಕಾ ಪರ್ವಣದಲ್ಲಿ? ದೇವ್ರು ಕರ್ಕೊಳ್ಬೇಕಾ ಪರ್ವಣದಲ್ಲಿ? ಹಂಗಂದ್ಮೇಲೆ ಇವಾಗಿಂದಲೇ ನೀನು ದೇವರ ವಾಕ್ಯದೊಟ್ಟಿಗೆ ನಡೆ. ಆ ದೇವರೇ ವಾಕ್ಯ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಲಿತ್ತು, ಆ ವಾಕ್ಯವು ದೇವರಾಗಿತ್ತು. ದೇವರು ಹೇಳ್ತಾ ಇದ್ದಾರೆ, ಈ ಮುಂಜಾನೆ ವೇಳೆಯಲ್ಲಿ ನೀನು ದೇವರೊಟ್ಟಿಗೆ ನಡಿಬೇಕಾ, ದೇವರ ವಾಕ್ಯದೊಟ್ಟಿಗೆ ನಡಿಬೇಕಾ, ದೇವರ ಕೃಪೆಯಲ್ಲಿ ನಡಿಬೇಕಾ, ದೇವರ ಮಹಿಮೆಯಲ್ಲಿ ನಡಿಬೇಕಾ. ಹಲ್ಲೆಲೂಯ. ದೇವರೊಟ್ಟಿಗೆ ನಡೆಯುವಂತವರನ್ನ ದೇವ್ರು ಕರ್ಕೊಳ್ತಾನೆ, ದೇವ್ರು ಕರ್ಕೊಳ್ತಾನೆ. ದೇವ್ರೆಲ್ಲಿ ಇರ್ತಾನೆ? ನರಕದಲ್ಲಿ ಇರ್ತಾನ? ದೇವರೆಲ್ಲಿ ಇರ್ತಾರೆ? ದೇವ್ರು ಕರ್ಕೊಳ್ಳುವಾಗ ನೀನು ಎಲ್ಲೋಗ್ತೀಯಾ? ಸ್ವರ್ಗ ಬೇಕಾ ನರಕ ಬೇಕಾ? ನರಕ ಬೇಕಂದ್ರೆ ಇವಾಗ ಏನು ನಡೀತಾ ಹಂಗೆ ನಡ್ಕೊಂಡೋಗು, ನೋ ಪ್ರಾಬ್ಲಮ್. ಹಲ್ಲೆಲೂಯ. ನರಕ ನನಗೆ ಬೇಕು ಅಂದ್ರೆ ಸಿಂಪಲ್, ಅಗಲವಾದ ಬಾಗಿಲು, ಆರಾಮಾಗಿ ಹೋಗಿ ಡ್ಯಾನ್ಸ್ ಮಾಡ್ಕೊಂಡು ಹೋಗು, ನೀನು ಹೆಂಗಾದ್ರೂ ಹೋಗು, ಏನು ಕೇಳೋರೇ ಇಲ್ಲ ಸ್ವಾಮಿ.
ಬೈಬಲ್ ವಾಕ್ಯ ಹೇಳುತ್ತದೆ, ನರಕಕ್ಕೆ ಹೋಗುವಂತ ಬಾಗಿಲು ಇಕ್ಕಟ್ಟನ್ನು ಜನ. ನರಕಕ್ಕೆ ಹೋಗುವಂತ ಬಾಗಿಲು ಇಕ್ಕಟ್ಟನ್ನು ಜನ. ನಿಮ್ಗೆ ಅರ್ಥ ಆಗಿಲ್ಲ. ನರಕಕ್ಕೆ ಹೋಗುವಂತ ಬಾಗಿಲು ಇಕ್ಕಟ್ಟು ಎಂಬುದಾಗಿ ಹೇಳುವಂತವರ ಜನ ಒಬ್ರು ಇಲ್ಲ. ಸರಿ, ನರಕಕ್ಕೆ ಹೋಗುವಂತ ಬಾಗಿಲು ಅಗಲವಾದ ಬಾಗಿಲು ಜನ. ಕೆಲವು ಜನರು ಎರಡೂ ಇಲ್ಲ, ಅವ್ರಿಗೆ ಗ್ಯಾರಂಟಿ ಇಲ್ಲ. ನಾನು ನರಕಕ್ಕೆ ಹೋಗ್ತೀನೋ ಪರಲಕ್ಕೆ ಹೋಗ್ತೀನಿ ಅಂತ ಅವ್ರಿಗೆ ಡೌಟ್. ಅದಕ್ಕೆ ಸುಮ್ಮನೆ ಕೈ ಎತ್ತಿ ಯಾಕೆ ತಗಲಾಕಬೇಕು? ಕೈ ಎತ್ತಿ ತಗಲಾದಕ್ಕಿನ್ನ ಹಲ್ಲೆಲೂಯಾ. ಬೈಬಲ್ ಅಲ್ಲಿ ವಾಕ್ಯ ಹೇಳ್ತದೆ, ನರಕಕ್ಕೆ ಹೋಗುವಂತ ಬಾಗಿಲಿದೆಯಲ್ಲ, ಆ ಬಾಗಿಲು ತುಂಬಾ ವಿಶಾಲವಾಗಿದೆಯಂತೆ, ತುಂಬಾ ದೊಡ್ಡದಾಗಿದೆಯಂತೆ. ಹೆಂಗ್ ಬೇಕಾದ್ರೂ ಹೋಗ್ಬೋದು. ನಿನ್ನ ಕ್ಯಾರೆಂದು ಕೇಳೋರಿಲ್ಲ. ಹಲ್ಲೆಲೂಯಾ. ನೀನ್ ಇಷ್ಟ ಬಂದಾಗ ನಡ್ಕೊಂಡು ಹೋಗ್ಬೋದು. ಹೋದ್ರೆ ನೀನ್ ಬಿಡೋದೆಲ್ಲ ಗೊತ್ತಾ? ನರಕ ಅಂದ್ರೆ ಇವ್ರು ತಿಳ್ಕೊಂಡ್ಬಿಟ್ಟವ್ರು. ನಮ್ಮ ಅಜ್ಜಿ ಹೇಳ್ತಾ ಇದ್ರು, ಎಣ್ಣೆ ಬಾಂಡ್ಲಿ ಅಂತ ದೊಡ್ಡ. ಹಲ್ಲೆಲೂಯಾ. ನರಕ ಅಂದ್ರೆ ಎಣ್ಣೆ ಬಾಂಡ್ಲಿ ಕೊತ್ತ 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 ಕುದಿಯೋ ಎಣ್ಣೆ ಅಲ್ಲ. ಅದೆಲ್ಲ ತಾತನ ಕತೆ, ಅಜ್ಜಿ ಕತೆ ಕಣಕೋ. ಹಲ್ಲೆಲೂಯಾ. ನರಕ ಅಂದ್ರೆ ಬೆಂಕಿಯ ಸಮುದ್ರ, ಗಂಧಕಗಳು ಉರಿಯುವಂತ ಕೆರೆ. ಕಣ್ಣು ಮುಚ್ಚಿ ಕಣ್ಣು ತೆಗೆಸೊಳಗಡೆ ಇಡೀ ಪ್ರಪಂಚವನ್ನ ಸುಟ್ಟು ಬೂದಿ ಕೂಡ ಸಿಗದೆ ಇರುವಾಗೆ ಮಾಡುವಂತ ಬೆಂಕಿಯಾಗಿದೆ ನರಕ. ಈ ನರಕದಲ್ಲಿ ನಿನ್ನ ಹಾಕಿದ್ರೆ ಹೆಂಗಿರುತ್ತೆ? ಸ್ತೋತ್ರಂ ಸ್ತೋತ್ರಂ. ಹೆಂಗಿರುತ್ತೆ? ಕನ್ನಡ ಅರ್ಥ ಆಗ್ತಾ ಇದೆಯಾ? ಕೆಲವು ಜನ ಸೂಪರ್ ಆಗಿದೆ ಭಾಷೆ. ಈಗ ಒಂದು ಬೆಂಕಿ ಕಡ್ಡಿ ಕೊಡ್ತೀನಿ. ಆ ಬೆಂಕಿ ಪಟ್ಟಣದಲ್ಲಿ ಒಂದು ಕಡ್ಡಿ ಎತ್ತು ಕೊಡ್ತೀನಿ. ನೀವೇನ್ ಮಾಡ್ಬೇಕು? ಆ ಕಡ್ಡಿ ನಿಂಗೆ ಅಂಟ್ಬಿಟ್ಟು ಆ ಕಡ್ಡಿ ನಂಗೆ ಕೈಯಲ್ಲಿ ಹೆಂಗೆ ಇಟ್ಕೊಂಡಿರ್ಬೇಕು. ತಣ್ಣಗಿರುತ್ತಲ್ಲ. ಏನ್ ಫ್ರಿಜ್ಜಲ್ಲಿ ಕೈ ಇಕ್ದಂಗೆ ಇರ್ತದೆ. ಲೊಟ್ಟ ಹೆಂಗಿರ್ತದೆ? ಸೂಪರ್ ಆಗಿರ್ತದ. ಕಿಚನ್ ಅಲ್ಲಿ ಕೆಲಸ ಮಾಡೋ ಮಮ್ಮಿನ ಕೇಳಬೇಕು, ಸಿಗರೇಟ್ ಹೊಡಿ ಅಂಕಲ್ನ ಕೇಳಬೇಕು. ಕೆಲವೊಂದ್ಸರಿ ಸ್ಟೈಲ್ ಆಗಿ ಅಣಿಸಿ ಇಟ್ಕೊಳಕ್ ಹೋದ. ಹಲ್ಲೆಲೂಯಾ. ಈ ಕಡೆ ಯಾರನ್ನ ಕೇಳಬೇಕು? ಸಿಗರೇಟಿಗೋಸ್ಕರ ಕಡ್ಡಿ ಎತ್ಕೊಂಡು ಪಚ್ಕಂದ್ ಅಣಿಸ್ತಾರಲ್ಲ, ಕೆಲವೊಮ್ಮೆ ಅವ್ರಿಗಾಗಿರ್ತದೆ ಸುಟ್ಟು ಗಾಯ, ಅವ್ರನ್ನ ಕೇಳಬೇಕು. ಇಲ್ಲಿ ಕಿಚನಲ್ಲಿ ಮಮ್ಮಿನ ಕೇಳ್ಬೇಕು, ಮಮ್ಮಿ ಮಮ್ಮಿ ಎಂದು ಆಯಿ. ಹಲ್ಲೆಲೂಯಾ. ರೀ, ಒಂದೇ ಒಂದು ಕಡ್ಡಿ ಕೈ ಸುಟ್ಟೋದ್ರೆ ಉರಿ ಎಷ್ಟು ದಿನ ಇರ್ತದೆ ಹೇಳ್ರಿ? ಹೌದಾ? ಉರಿ ಇದೆಯಾ ಅಂತ ಕುತ್ಕೋಬೇಡ್ರಿ. ಉರಿ ಇದೆ, ಬೆಂಕಿ ಇದೆ. ಹಲ್ಲೆಲೂಯಾ. ಒಂದೇ ಒಂದು ಕಡ್ಡಿ ಕೈ ಸುಟ್ಕೊಳ್ಳುವಾಗ ಮಿನಿಮಮ್ ಇಲ್ಲ ಅಂದ್ರೂ ಕೂಡ 3 ದಿನ ಉರಿ ಇರ್ತದೆ. ಇರುತ್ತಾ ಇರಲ್ವಾ? ಉರಿ ಇರ್ತದ ಇರಲ್ವಾ? ಬಿಸಿ ಬಿಸಿ ಮುದ್ದೆ ತಿನ್ನಕ್ಕಾಗುತ್ತಾ? ಖಾರ ಮುಟ್ಟಕ್ಕಾಗುತ್ತಾ? ಸರಿ, ಈಗ ಸುಟ್ಟೋಗಿರೋದು ಬೊಬ್ಬೆ ಬರುತ್ತಾ ಬರಲ್ವಾ? ಸುಟ್ಮೇಲೆ ಬೊಬ್ಬೆ, ತಪ್ಪು ಮಾಡಿದ್ಮೇಲೆ ಪಾಪ, ಮಾಡಿದ್ಮೇಲೆ ನರಕ. ಹೆಂಗೆ ಸುಟ್ಮೇಲೆ ಬೊಬ್ಬೆ ಬರ್ತದೆ, ಪಾಪ ಮಾಡಿದ್ಮೇಲೆ ಮರಣ ಬಂದೇ ಬರ್ತದೆ. ಈ ಸುಟ್ಟಿರುವ ಗಾಯದಲ್ಲಿ 3 ದಿನ ಆದ್ಮೇಲೆ ಅಥವಾ 2 ದಿನ ಆದ್ಮೇಲೆ ಬೊಬ್ಬೆ ಬರುತ್ತೆ. ಈ ಬೊಬ್ಬೆ ಬಂದಿದ್ದಷ್ಟು ಹೊಡೆದೋಗುತ್ತಾ? ಹೇಳಮ್ಮ, ಹೊಡೆದೋಗುತ್ತಾ? ಒಂದು 3-4 ದಿನ ಇರ್ತದ? 4 ದಿನ ಆದ್ಮೇಲೆ ಟಪ್ ಅಂತದ ಇಲ್ಲ. ಈಗ ಹೊಡೆದೋಗಿದ ತಕ್ಷಣ ಸೊರಗ್ತದ? ಹೊಡೆದೋಗಿರೋ ಆ ಬೊಬ್ಬೆ ಬಂದು ಹೊಡೆದೋಗಿರೋ ಗಾಯ, ಸ್ವಲ್ಪ ಉಪ್ಪು ಮುಟ್ಬೇಕು ನೀವು, ಸ್ವಲ್ಪ ಖಾರ ಮುಟ್ಬೇಕು ನೀವು, ಸ್ವಲ್ಪ ಬಿಸಿ ಮುಟ್ಬೇಕು ನೀವು. ಹೆಂಗಿರ್ತದೆ? ಹಂಗೆ ಡೈರೆಕ್ಟ್ ಆಗಿ ಹೃದಯಕ್ಕೆ ಹೊಡೆದದ, ಹಂಗೆ ನೋವದು. ಹಲ್ಲೆಲೂಯಾ. ಒಂದೇ ಒಂದು ಬೆಂಕಿ ಕಡ್ಡಿ 1 ವಾರದ ಮೇಲೆ ಬೇಕು ಸುಧಾರಿಸ್ಕೊಳ್ಳಕ್ಕೆ ಅಂದ್ರೆ, ಇಡೀ ನಮ್ಮ ದೇಹವನ್ನೇ ಬೆಂಕಿ ಒಳಗಡೆ ಹಾಕಿದ್ರೆ ಹೆಂಗಿರುತ್ತೆ ನೆನೆಸ್ಕೊಂಡು ನೋಡ್ರಿ. ಅದೇ ನರಕ. ಅಲ್ಲಿಂದ ತಪ್ಪಿಸುವುದಕ್ಕಾಗಿ ಬಂದವನೇ ಯೇಸು.
ಈ ಜಾಗದಿಂದ ನೀನ್ ತಪ್ಪಿಸಲ್ಪಡಬೇಕಾದ್ರೆ ನಿನ್ನ ಮಾರ್ಗದಲ್ಲಿ ನಡೆದ್ರೆ ಆಗಲ್ಲ. ನೀನು ದೇವರೊಟ್ಟಿಗೆ ನಡಿಬೇಕು, ಪರಿಶುದ್ಧಾತ್ಮನೊಟ್ಟಿಗೆ ನಡಿಬೇಕು, ದೇವರ ಆಲೋಚನೆ ಒಟ್ಟಿಗೆ ನಡಿಬೇಕು, ದೇವರ ವಾಕ್ಯದೊಟ್ಟಿಗೆ ನೀನು ಪ್ರಯಾಣವನ್ನ ಮಾಡಬೇಕ. ಉಸಿಬಿನ ಮೇಲೆ ಕಟ್ಟಲ್ಪಟ್ಟ ಮನೆಯಾಗಿರಬಾರ್ದು, ಬಂಡೆ ಮೇಲೆ ಕಟ್ಟಲ್ಪಟ್ಟಿರುವಂತ ಮನೆಯಾಗಿರ್ಬೇಕ. ಬಂಡೆ ಮೇಲೆ ಕಟ್ಟಲ್ಪಟ್ಟಿರೋ ಮನೆ ಯಾರು? ಅದು ದೇವರ ಮಾತಿನಂತೆ, ದೇವರ ವಾಕ್ಯದಂತೆ, ದೇವರ ನಿಯಮದಂತೆ ದೇವರೊಟ್ಟಿಗೆ ನಡೆಯುವಂತವರು ಬಂಡೆಯ ಮೇಲೆ ಕಟ್ಟಲ್ಪಟ್ಟಿರ್ತಾರೆ. ಹಲ್ಲೆಲೂಯ. ನೀನ್ ದೇವರೊಟ್ಟಿಗೆ ನಡೀತಾ ಇದೆಯಾ? ನೀನ್ ದೇವರೊಟ್ಟಿಗೆ ನಡೀತಾ ಇದೆಯಾ? ತಿಳ್ಕೊ, ನೀನ್ ಬಂಡೆ ಮೇಲೆ ಕಟ್ಟಲ್ಪಡ್ತಾ ಇದೆಯಾ? ನೀನ್ ದೇವರೊಟ್ಟಿಗೆ ನಡೀತಾ ಇದ್ರೆ ನೀನ್ ಬಂಡೆ ಮೇಲೆ ಕಟ್ಟಲ್ಪಡ್ತಾ ಇದೆಯಾ? ನೀನ್ ಬಂಡೆ ಮೇಲೆ ಕಟ್ಟಲ್ಪಟ್ರೆ ನಿನ್ನ ಮುಟ್ಟೋ ಗಂಡು ಯಾರು ಇಲ್ಲ, ನಿನ್ನ ಮುಟ್ಟುವ ಶಕ್ತಿ ಯಾವುದೂ ಇಲ್ಲ. ಒಂದು ವೇಳೆ ಬಂದ್ರೂ ಕೂಡ ಅದು ನಿನ್ನ ಸಮೀಪಕ್ಕೆ ಬರಲ್ಲ, ಅದು ನಿನ್ನ ಹತ್ರಕ್ಕೆ ಬರಲ್ಲ. ದೇವರ ವಾಕ್ಯ ಹೇಳ್ತದೆ, ಆ ನನ್ನ ಹತ್ರಕ್ಕೆ ನಡೆಯುವಂತವನು ಅವನು ಸಾಧಾರಣವಾದವನಲ್ಲ, ಅವನ ಒಳಗಡೆ ಇರುವಂತದ್ದು ಪರಿಶುದ್ಧಾತ್ಮ. ನನ್ನೊಟ್ಟಿಗೆ ನಡೆಯುವಂತವನ ಸಂಗಡ ಇರುವಂತದ್ದು ಪರಿಶುದ್ಧಾತ್ಮ. ಈ ಪರಿಶುದ್ಧಾತ್ಮ ಯಾರು? ದೇವರು ಹೇಳ್ತಾರೆ, ಈ ಲೋಕದಲ್ಲಿ ಇರುವವನಿಗಿಂತಲೂ ನಿಮ್ಮ ಒಳಗಡೆ ಇರುವಂತ ಅವನು ದೊಡ್ಡವನಾಗಿರ್ತಾನೆ. ನೀವು ದೇವರೊಟ್ಟಿಗೆ ನಡೆಯುವಾಗ ನಿಮ್ಮ ಒಳಗಡೆ ದೇವರು ದೊಡ್ಡವನಾಗಿರ್ತಾನೆ. ಅವನಿರೋವರೆಗೂ ನಿಮಗೆ ಏನು ಹೋರಾಟಗಳು ಬರಲಿ, ಏನು ಸಮಸ್ಯೆಗಳು ಬರಲಿ, ಏನು ಇಕ್ಕಟ್ಟುಗಳು ಬರಲಿ, ಡೋಂಟ್ ವರಿ, ಅವನು ನೋಡ್ಕೊಳ್ತಾನೆ, ಅವನು ಕ್ಲಿಯರ್ ಮಾಡ್ತಾನೆ, ಅವನು ನೋಡ್ಕೊಳ್ತಾನೆ. ದೇವ್ರ ಮಕ್ಕಳೇ, ಅವನು ನೋಡ್ಕೊಂತಾನೆ. ಹಲ್ಲೆಲೂಯ. ದೇವರೊಟ್ಟಿಗೆ ನಡೆದ್ರೆ ನಮಗೆ ಸ್ವರ್ಗ ಸಿಗುತ್ತೆ. ಹಗಲುವಾದ ಬಾಗಿಲು ನರಕಕ್ಕೆ ಹೋಗುವಂತ ಬಾಗಿಲು. ಯಾರು ಏನು ಕೇಳೋ ಅವಶ್ಯಕತೆ ಇಲ್ಲ. ಆರಾಮಾಗಿ ನೀನು ಹೆಂಗ ಬೇಕಾದ್ರೂ ನಿನ್ನ ಲೈಫ್ ಸ್ಟೈಲ್ ನಡೆಸ್ಕೊಂಡು ಹೋಗ್ಬೋದು. ಆದ್ರೆ ಸ್ವರ್ಗಕ್ಕೂ ಹೋಗುವಂತ ಬಾಗಿಲಿದೆಯಲ್ಲ, ಆ ಬಾಗಿಲು ತುಂಬಾ ಇಕ್ಕಟ್ಟಾದ ಬಾಗಿಲು. ಆ ಬಾಗಿಲಿನ ಒಳಗಡೆ ನೀನು ಹೋಗಬೇಕಾದ್ರೆ ನಿನ್ ಇಷ್ಟದ ಪ್ರಕಾರವಾಗಿ ನೀನು ಜೀವಿಸಿ, ನಿನ್ ಇಷ್ಟದ ಪ್ರಕಾರವಾಗಿ ನೀನು ನಡೆದು ಆ ಬಾಗಿಲಿನ ಒಳಗಡೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ಇಕ್ಕಟ್ಟಾದ ಬಾಗಿಲಿನ ಒಳಗಡೆ ಹೋಗುವಾಗ ಸ್ವಲ್ಪ ಇಕ್ಕಟ್ಟುಗಳು ಬರುತ್ತೆ, ಬಟ್ ನೋ ಪ್ರಾಬ್ಲಮ್. ನೀನು ಹೋಗಿ ಸೇರುವಂಥದ್ದು ವಾಗ್ದಾನದ ದೇಶಕ್ಕೆ. ವಾಗ್ದಾನದ ದೇಶಕ್ಕೆ ಶದ್ರಕ್, ಮೇಷಕ್, ಅಬೇದ್ನೆಗೋ ದೇವರೊಟ್ಟಿಗೆ ನಡೆಯುವಾಗ ಬೆಂಕಿಯ ಅವಸ್ಥೆ ಬಂತು. ಬೆಂಕಿಯ ಅವಸ್ಥೆ ಬಂದರೂ ಕೂಡ ಅವರು ದೇವರನ್ನ ಬಿಟ್ಟು ಕೊಟ್ಟಿಲ್ಲ. ಅವರು ದೇವರೊಟ್ಟಿಗೆ ನಡೆಯುವಂತವರಾಗಿ ಮಾರ್ಪಟ್ರು. ದೇವರೊಟ್ಟಿಗೆ ನಡೆಯುವಂತವರಿಗಾಗಿ ನನ್ನ ದೇವರು ಬೆಂಕಿಯ ಒಳಗಡೆ ಅವರಿಗಾಗಿ ಇಳಿದು ಬಂದನು. ಶದ್ರಕ್, ಮೇಷಕ್, ಅಬೇದ್ನೆಗೋ ಅವರು ದೇವರೊಟ್ಟಿಗೆ ನಡೆಯುವಂತ ಯವ್ವನಸ್ಥರಾಗಿದ್ರು. ಆ ಯವ್ವನಸ್ಥರಿಗೆ ಬಂದ ಹೋರಾಟ ಅಷ್ಟಿಷ್ಟಲ್ಲ, ಅವ್ರ ಪ್ರಾಣಕ್ಕೆ ಧಕ್ಕೆ ಬರುವಂಥದ್ದು. ಅಗ್ನಿಯ ಕುಂಡ 7ರಷ್ಟು ಅಧಿಕವಾಗಿ ಮಾಡಿದ್ರು, ಬೆಂಕಿ ಅಧಿಕವಾಗಿ ಮಾಡಿದ್ರು. 7ರಷ್ಟು ಬೆಂಕಿ ಅಧಿಕವಾಗಿ ಮಾಡಿದ್ರು ಕೂಡ ಅವರು ದೇವರೊಟ್ಟಿಗೆ ನಡೆಯುವಂತ ಪ್ರಯಾಣವನ್ನ ಬಿಟ್ಟಿಲ್ಲ. ಹಲ್ಲೆಲೂಯ. ರಾಜ ಹೇಳ್ತವನೇ, ಕೊನೆಯ ಚಾನ್ಸ್, ಕೊನೆಯ ಅವಕಾಶ. ಇವಾಗಾದ್ರೂ ಆ ಮಾರ್ಗ ಬಿಟ್ಟು ಬಿಡ್ರಿ, ಇವಾಗಾದ್ರೂ ಆ ಪ್ರಯಾಣ ಬಿಟ್ಟು ಬಿಡ್ರಿ, ಇವಾಗಾದ್ರೂ ಆ ದಾರಿ ಬಿಟ್ಟು ಬಿಡ್ರಿ ಅಂತ ಹೇಳುವಾಗ ಅವರು ಹೇಳಿದ್ರು, ಸತ್ರ ಸಾಯ್ತೀವಿ ಹೊರತು ಆ ಮಾರ್ಗ, ಆ ದಾರಿ, ಆ ದೇವರ ಸ್ನೇಹ, ಆ ದೇವರೊಟ್ಟಿಗೆ ನಡೆಯುವ ಪ್ರಯಾಣ ಮಾತ್ರ ನಾವು ನಿಲ್ಲಿಸಲ್ಲ ಅಂತ ಹೇಳಿದ ತಕ್ಷಣ ರಾಜ ಇವರನ್ನ ಹಿಡಿದು ಬೆಂಕಿ ಒಳಗಡೆ ಹಾಕುವಾಗಲೂ ಕೂಡ ಅವರು ಜೀವಂತವಾಗಿದ್ದಾರೆ. ದೇವರೊಟ್ಟಿಗೆ ನಡೆಯುವಂತವರನ್ನ ಯಾರು ಸಾಯಿಸಕ್ಕಾಗಲ್ಲ, ಯಾರು ಮುಟ್ಟಕ್ಕಾಗಲ್ಲ. ಅಂತವರ ಆತ್ಮ ಜೀವದ ಮೇಲೂ, ಆ ಮರಣದ ಮೇಲೂ, ಪಾತಾಳದ ಮೇಲೂ ಅಧಿಕಾರ ಹೊಂದಿರುವ ದೇವರ ಕೈಯಲ್ಲಿ ಅವರು ಇರುವಂತವರಾಗಿರ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಯೋಹಾನನ ಪ್ರಕಟಣೆ ಗ್ರಂಥದಲ್ಲಿ ದೇವರೇ ಅಂತ ಕರೆಯುವಾಗ, ಎಣ್ಣೆಯ ಬಾಂಡ್ಲಿ ನೋಡುವಾಗ ದೇವರು ಹೇಳ್ತಾರೆ, ಇದು ಜೀವದ ಮರಣದ ಬೀಗದ ಕೈ ನನ್ನಲ್ಲುಂಟು, ನೀ ನನ್ನ ಕೈಯಲ್ಲಿದ್ದಿ,
ನನ್ನ ಅನುಮತಿ ಇಲ್ದಿರ ಯಾವ ಮರಣವು ನಿನಗೆ ಸಂಭವಿಸಲ್ಲ. ಇದು ಅವನು ನಂಬಿ ಮತ್ತೆ ದೇವರನ್ನ ಹೇಳಿ ಕಣ್ಣಾಡ್ದ. ಪದ್ಮೋಸ್ ದ್ವೀಪದಲ್ಲಿ ಅವನ ಹಿಡಿದು ಬಾಂಡ್ಲಿಯಲ್ಲಿ ಪಾತ್ರೆಯಲ್ಲಿ ಎಣ್ಣೆ ಕುದಿತಾ ಇದೆ. ಆ ಎಣ್ಣೆ ಒಳಗಡೆ ಇವನನ್ನ ಹಾಕಿ ಮೇಲೆ ಪ್ಲೇಟ್ ಮುಚ್ಚಿಬಿಟ್ರು. ಹಲ್ಲೆಲೂಯಾ. ಪದ್ಮೋಸ್ ದ್ವೀಪದಲ್ಲಿ ಯೋಹಾನನನ್ನ ಯೇಸು ಸ್ವಾಮಿಯ ಎದೆ ಮೇಲೆ ಯಾವಾಗಲೂ ಹೊರ್ಕೊಳ್ತಾ ಇದ್ದ ಶಿಷ್ಯನನ್ನ, ಯಾವಾಗ ದೇವರೊಟ್ಟಿಗೆ ಒಂದು ಹೆಜ್ಜೆ ಹೆಚ್ಚಾಗಿ ನಡೀತಾ ಇದ್ದಂತ ಯೋಹಾನನನ್ನ ಈಗ ಪದ್ಮೋಸ್ ದ್ವೀಪದಲ್ಲಿ ಎಣ್ಣೆಯ ಬಾಂಡ್ಲಿಯ ಒಳಗಡೆ ಇವನನ್ನ ಹಾಕ್ತಾ ಇದ್ದಾರೆ ಜೀವಂತವಾಗಿ. ರೀ, ಚಿಕನ್ ಅಂಗಡಿಯಲ್ಲಿ ತಗೊಂಡು ಬಂದು ಕುದಿತಾ ಇರುವಂತ ಎಣ್ಣೆಲಿ ಹಾಕಿದ್ರೆ ಏನಾಗುತ್ತೆ? ಕಬಾಬ್ ಆಗುತ್ತೆ. ಈಗ ಯೋಹಾನನ ಕುದಿತಾ ಇರುವಂತ ಎಣ್ಣೆ ಒಳಗಡೆ ಹಾಕ್ತಾರೆ, ಏನಾಗ್ತಾನೆ ಈಗ ಅವನು? ಹೇಳ್ರಿ. ಕುದಿತಾ ಇರುವಂತ ಎಣ್ಣೆ, ಭಯಂಕರ ಎಣ್ಣೆ ಒಳಗಡೆ ಅವನು ಹಾಕಿದ್ರೆ ಏನಾಗ್ತಾರೆ? ಕಬಾಬ್ ಆಗಲ್ಲ, ಡೀಪ್ ಫ್ರೈ ಆಗ್ತಾನೆ. ನಾವು ಏನಾಗ್ತಾನೆ? ಒಳಗಡೆ ಹಾಕ್ಬಿಟ್ಟು ಪ್ಲೇಟ್ ಬಿಚ್ಬಿಟ್ಟ. ನೋಡ್ದ, ಡೀಪ್ ಫ್ರೈ ಮಾಡ್ಬಿಟ್ಟೆ ಅಂತ ಅಲ್ಲಿರೋ ಜನಗಳು ನಗ್ತಾ ಇದ್ರು. ಅರ್ಧ ಗಂಟೆ ಆಯ್ತು. ಅರ್ಧ ಗಂಟೆ ಆಗಿದ ತಕ್ಷಣ ಮೇಲ್ ಮುಚ್ಚಳ ಅಲ್ಲಾಡ್ತಾ ಇದೆ. ಹಲ್ಲೆಲೂಯಾ. ಅರ್ಧ ಗಂಟೆ ಆಯ್ತು, ಇವ್ರು ನೆನೆಸ್ಕೊಂಡ್ರು ಫುಲ್ ಡೀಪ್ ಫ್ರೈ ಆಗ್ಬಿಟ್ಟಿದೆ, ಬೇರೆ ಮೂಳೆ ಕೂಡ ಇರಲ್ಲ ಅಂತೇಳಿ ನೆನೆಸ್ತಾ ನೋಡ್ತಾ ಇದ್ದಾರೆ. ಪ್ಲೇಟ್ ಅಲ್ಲಾಡ್ತಾ ಇದೆ, ಪ್ಲೇಟ್ ಚಲಿಸ್ತಾ ಇದೆ. ಏನಪ್ಪ ಇದು? ಪ್ಲೇಟ್ ಅಲ್ಲಾಡ್ತಾ ಇದೆ, ಪ್ಲೇಟ್ ತೆಗಿತಾರೆ. ಅವ್ನು ಜೀವಂತವಾಗಿ ಎದ್ದೇಳ್ತಾ ಇದ್ದಾನ. ಇವನು ಯಾರ? ದೇವರೊಟ್ಟಿಗೆ ನಡೆಯುವಂತ ದೇವ ಭಕ್ತನಾಗಿದ್ದಾನೆ. ನೀನ್ ದೇವರೊಟ್ಟಿಗೆ ನಡೆಯೋದಾದ್ರೆ ಮರಣ ನಿನ್ನ ಜಯಿಸಲ್ಲ. ಮರಣವೇ ನಿನ್ ಜಯವೇ, ಪಾತಾಳವೇ ನಿನ್ನ ವಿಷದ ಕೊಂಡಿಯಲ್ಲೇ. ಹಲ್ಲೆಲೂಯಾ. ಅಂದ್ರೆ ದೇವರೊಟ್ಟಿಗೆ ನಡೆಯುವನು ಸಾಯುವವನಲ್ಲ, ಜೀವಿಸುವವನಾಗಿರ್ತಾನೆ. ಹಲ್ಲೆಲೂಯಾ. ಕೊನೆದಾಗಿ ಶದ್ರಕ್ ಮೇಷಕ್ ಅಬೇದ್ನೆಗೋ ಹತ್ರ ಬಂದ್ಬಿಟ್ಟು ನಿಲ್ಲಿಸ್ಬಿಡೋಣ. ಹೋದ್ರೆ ಇನ್ನ ಹೋಯ್ತಾ ಇರ್ಬೇಕು ಅನ್ಸುತ್ತೆ. ಈ ಗಾಡಿ ಹಂಗೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಈ ಶದ್ರಕ್ ಮೇಷಕ್ ಅಬೇದ್ನೆಗೋನ ಬೆಂಕಿಲಿ ಹಾಕ್ತಾರೆ. ಈ ಬೆಂಕಿಲಿ ಹಾಕೋಕ್ಕಿಂತ ಮುಂಚೆ ನೋಡು, ಈ ದಾರಿ ಬಿಟ್ಬಿಡು, ಈ ಪ್ರಯಾಣ ಬಿಟ್ಬಿಡು ಅಂತ ಅವ್ರು ಹೇಳ್ತಾರೆ. ಕೇಳಲ್ಲ ರೀ ಮಂಡು. ಹಂಗೆ ನಮ್ಮ ಸಭೆಯಲ್ಲಿ ಕೆಲವು ಮಂಡಿವೆ. ನೀವೇನೇ ಮಾಡ್ರಿ, ನಾನು ದೇವ್ರ ಮಾತ್ರ ಬಿಟ್ಕೊಡಲ್ಲ, ಪ್ರಾಣ ಕೊಡೋಕೆ ರೆಡಿ. ಯಾರು ಇಲ್ವಾ? ಸ್ತೋತ್ರ. ನಾನು ಮಾತ್ರ ಇದ್ದೀನಾ? ಹಲ್ಲೆಲೂಯಾ. ಕೆಲವು ಜನರು, ನನಗೆ ಗೊತ್ತು, ಮೇಯ್ಸೋ ಕುರುಬನು ಗೊತ್ತಾಗುತ್ತೆ, ಕುರಿ ಇದು ಹೆಂಗೆ ಇತ್ತು, ಇದ್ರ ಟೇಸ್ಟ್ ಏನು, ಇದೇನು ತಿನ್ನುತ್ತೆ, ಇದಕ್ಕೆ ಏನು ಅಹಂಕಾರ ಇದೆ, ಏನು ಅಹಂಕಾರ ಇಲ್ಲ, ಏನು ಮಾತು ಏನು ಮಾತು, ಕುರುಬನು ಗೊತ್ತಾಗ್ಬಿಡ್ತದ್ರಿ. ಹಲ್ಲೆಲೂಯಾ. ನೀವು ನಟಿಸೋದು ಬೇಕಾಗಿಲ್ಲ. ಫೋನಲ್ಲಿದ್ದಾಗ ಪ್ರೈಸಲ್ಲ ಹೊಡ್ಬೋದು, ಫೋನ್ ಇಟ್ಬಿಟ್ಟು ಮಾಕ ಮುಚ್ಚ. ಹಲ್ಲೆಲೂಯಾ. ಚರ್ಚೆ ಒಳಗಡೆ ಬಂದಿದ ತಕ್ಷಣ ವೈಟ್ ಆ್ಯಂಡ್ ವೈಟ್ ಹಾಕೊಂಡ್ರೆ ಮೆಚ್ಕೊಂಡ್ಬಿಟ್ಟು ಶೋತಿರಂ ಶೋತಿರಂ, ಹೊರಗಡೆ ಹೋಗಿ ಎಲ್ಲ ಆತಿರಂ ಆತಿರಂ. ಹಲ್ಲೆಲೂಯಾ. ಯಾರು ಹೇಗೆ ಎಂದ ವಿಶ್ವಾಸಿ ಎಬಡಿ ಏನು ಅಂತ ಎಲ್ಲ ನಮಗೆ ಚೆನ್ನಾಗಿ ಗೊತ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಕುರಿ ಮೈಸು ಕುರುಬನು ಗೊತ್ತಿಲ್ವಾ? ಕುರಿಗೆ ಏನು ಬೇಕು, ಏನು ಬೇಡ, ಏನು ಸಮಸ್ಯೆ, ಯಾರು ರೋಗ ಬಂದಿಲ್ಲ, ಯಾರು ರೋಗ ಬಂದಿಲ್ಲ, ಯಾವ ರೋಗಕ್ಕೆ ಏನು ಔಷಧಿ ಕೊಡ್ಬೇಕಂತ ಎಲ್ಲ ಸೇವಕರು ಗೊತ್ತು. ಅಷ್ಟಾ ದಡ್ರನ್ನ ಸೇವೆಯಲ್ಲಿ ದೇವ್ರು ಇಡಲ್ಲ. ಇದ್ರೂ ಕೂಡ ದಡ್ರನ್ನ ಮಾರ್ಪಡಿಸಿ ವಿವೇಚಿಸುವಂತ ಕೃಪೆ ದೇವ್ರು ಕೊಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಸಭೆಯಲ್ಲಿ ಕೆಲವು ಜನರು ಇದ್ದಾರೆ, ಸತ್ರು ಕೂಡ ದೇವ್ರಿಗೋಸ್ಕರ ಸಾಯೋದಕ್ಕೆ. ಹಲ್ಲೆಲೂಯಾ. ಕೇರಳ ಜನರಿಗೆ ಪಟಾಕಿ ಡಮ್ ಮಂದಿ ಸ್ನಯಪ್ಪ ಓಡೋಗೋರು ಇದ್ದಾರೆ. ಹಲ್ಲೆಲೂಯಾ. ನಾನು ದೇವರಿಗೆ ಓಡಿ ಹೋಗುವಂಥವ್ರು ಬೇಕಾಗಿಲ್ಲ, ನಿಂತ್ರೆ ದೇವರಿಗಾಗಿ ನಿಲ್ಲುವಂಥವ್ರು ಬೇಕು. ವೈರಾಗ್ಯ ಇರಬೇಕು. ನನ್ನ ಶಿಲುಬೆಯನ್ನು ಹೊತ್ತುಕೊಂಡು ನಡೆಯುವನು, ನನ್ನ ನೇಗಿಲ ಮೇಲೆ ಕೈ ಹಾಕುವನು, ಹಿಂದಿರುಗಿ ನೋಡಬಾರ್ದ. ಒಂದು ಸಾರಿ ನೀನು ಈ ಪ್ರಯಾಣದಲ್ಲಿ ಬಂದ ಮೇಲೆ, ಒಂದು ಸಾರಿ ನೀನು ಈ ಮಾರ್ಗದಲ್ಲಿ ಬಂದ ಮೇಲೆ, ಮತ್ತೆ ನಿನ್ನ ಜೀವನದಲ್ಲಿ ಕಷ್ಟಗಳು, ಹೋರಾಟಗಳು, ದುಃಖಗಳು, ರೋಗಗಳು ಬರುತ್ತೆ. ಆದ್ರೆ ನೀನು ಹಿಂದಿರುಗಬಾರ್ದು, ಹಿಂದಿರುಗಿ ನೋಡಬಾರ್ದು. ಶಿಲುಬೆಯ ಮುಂದೆಗಡೆ ಇರುವಂತ ಯೇಸುವನ್ನು ಮಾತ್ರ ನೋಡಿಕೊಂಡು ಹೋಗುವಂತವರಾಗಿರ್ಬೇಕು. ಹಲ್ಲೆಲೂಯಾ. ಶದ್ರಕ್ ಮೇಷಕ್ ಅಬೇದ್ನೆಗೋ ಬೆಂಕಿಯಲ್ಲಿ ಹಾಕ್ಲ, ದೇವ್ರನ್ನ ಬಿಡ್ತೀಯ ಹಿಂಗೆ? ಅವ್ರು ಹೇಳ್ತಾರೆ, ಬೇಗ ಆಕೆಯ ನಾನು ಹೋಯ್ತೀನಿ ಬೇಗ. ಬಾಲಕನಾಗಿರುವಂತ ಸಿರಿಲ್ ಅಂತ ಹೇಳುವ ಬಾಲಕ ಇದ್ದಾನೆ, 12 ವಯಸ್ಸು ಹುಡುಗ. ಅವನದು ಸ್ಟೋರಿ ಇದೆ ಭಯಂಕರ, ಆ ಕಡೆ ನಾನು ಹೋಗ್ಲಿಕ್ಕೆ ಇಷ್ಟಪಡಲ್ಲ. 12 ವಯಸ್ಸಿಗೆ ಅವನು ದೇವರಿಗೋಸ್ಕರ ಸಜೀವ ಯಜ್ಞವಾಗಿ ಮಾರ್ಪಟ್ಟ.
ಅಲ್ಲೇಲೂಯ. ಆ ಬಾಲಕನಾಗಿರೋ ಸಿರಿಲ್ ಹೇಳ್ತಾನೆ, ಏ ಬೇಗ ಹಾಕು, ನನ್ನ ಮನೆ ರೆಡಿ ಆಗಿದೆ, ಅಪ್ಪ ಕರಿತಾ ಇದಾರೆ, ನಾನು ನನ್ನ ಮನೆಗೆ ಹೋಗ್ಬೇಕು ಅಂತ. ಅಲ್ಲೇಲೂಯ. ಆ ಹುಡುಗನು ಗೊತ್ತು ನನ್ನ ಮನೆ ಅಲ್ಲಿದೆ ಅಂತ ಹೇಳಿ, ಇಲ್ಲಿ ಕೆಲವು ಮುತ್ಕರು ಗೊತ್ತಿಲ್ಲ ನನಗೆ ಅಲ್ಲಿದೆ ಮನೆ ಅಂತ ಹೇಳಿ. ಇದೇ ನನ್ನ ಮನೆ, ಇದೇ ನನ್ನ ಮನೆ, ಇದೇ ನನ್ನ ಮನೆ. ಒಂದು ಸಾರಿ ಭೂಕಂಪ ಬಂದು ಆ ಮೋಳ್ ನೀನ್ ಎದೆ ಮೇಲೆ ಬಿದ್ರೆ ಗೊತ್ತಾಗತ್ತೆ. ಒಂದು ಸಾರಿ ಮಿಚ್ಚಿ ಹೊಡೆದು ಸೀಟ್, ಅಷ್ಟು ದಪ್ಪ ಸೀಟ್ ಬಂದು ನಿನ್ ತಲೆ ಮೇಲೆ ಬೀಳ್ಬೇಕು, ಅವಾಗ ಗೊತ್ತಾಗುತ್ತೆ, ಅಯ್ಯೋ ನನ್ನ ಮನೆ ಸೇಫ್ ಅನ್ಕೊಂಡಿದ್ದೆ. ಡೋಂಟ್ ಸೇವ್. ಹೂ ಟೋಲ್ಡ್ ಸೇವ್? ದಿಸ್ ಇಸ್ ನಾಟ್ ಸೇವ್. ಪರಾತ್ಪರನ ಮೊರೆ ಹೊಕ್ಕುವವನು ಸರ್ವಶಕ್ತನ ಆಶ್ರಯದಲ್ಲಿ ಸೂರ್ಯಶಕ್ತನ. ಹಲ್ಲೆಲೂಯ. ಶದ್ರಕ್ ಮೇಷಕ್ ಅಬೇದ್ನೆಗೋ ಮುಂದೆ ಸವಾಲ್ ಬಂದಿದ್ದ. ಅವ್ರು ಹೇಳ್ತಿದ್ರು, ನೋ ಪ್ರಾಬ್ಲಮ್, ನಾವು ಇದೇ ಮಾರ್ಗದಲ್ಲಿ ನಿಲ್ಲೋದು, ಇದೇ ಜಾಗದಲ್ಲಿ ಹೋಗೋದು, ನಾವು ಆ ದೇವ್ರನ್ನ ಬಿಟ್ಕೊಳಕ್ ಆಗಲ್ಲ. ರಾಜನ ಕೋಪ ಬಂತು. ಬೆಂಕಿಲ ಹಾಕಿದ್ಮೇಲೆ ನೀನು ಹೆಂಗ ನಡೀತೀಯ ನೋಡ್ತೀನಿ, ಬೆಂಕಿಲ ಹಾಕಿದ್ಮೇಲೆ ದೇವ್ರು ಹೆಂಗ ದೇವ್ರೊಟ್ಟಿಗೆ ನಡೀತೀಯ ನೋಡ್ತೀನಿ ಅಂತ ಹೇಳ್ಬಿಟ್ಟು ಶದ್ರಕ್ ಮೇಷಕ್ ಅಬೇದ್ನೆಗೋನ ಬೆಂಕಿಯಲ್ಲಿ ಹಾಕಿದ್ರು. ರೀ, ದಾನಿಯೇಲನ ಬರೆದ ಪ್ರವಾದನ ಗ್ರಂಥದಲ್ಲಿ ವಾಕ್ಯ ಬೀಳ್ತದೆ, ಶದ್ರಕ್ ಮೇಷಕ್ ಅಬೇದ್ನೆಗೋ ಬೆಂಕಿಯಲ್ಲಿ ಹಾಕುವಾಗಲೂ ಅವರು ಬೆಂಕಿಯ ಒಳಗಡೆ ದೇವರೊಟ್ಟಿಗೆ ನಡೆದಾಡ್ತಾ ಇದ್ದಾರ. ಆ ಕಡೆ ಈ ಕಡೆ ದೇವ್ರನ್ನ ಆರಾಧನೆ ಮಾಡ್ತಾ ದೇವರೊಟ್ಟಿಗೆ ಓಡಾಡ್ತಾ ಇದ್ದಾರೆ. ಶದ್ರಕ್ ಮೇಷಕ್ ಅಬೇದ್ನೆಗೋ ಗೊತ್ತಿಲ್ಲ ಅಲ್ಲಿ ಬಂದಿರೋ ದೇವರು ಯಾವ ರಾಜ ಬೆಂಕಿ ಒಳಗಡೆ ಹಾಕಿದ್ನೋ, ಆ ರಾಜ ಒಂದ್ಸಾರಿ ತಿರುಗಿ ನೋಡುವಾಗ ಆ ಬೆಂಕಿಯಲ್ಲಿ ಈ ರಾಜ ಹಾಕಿದ 3 ಜನನ್ನ ಇವನು ಕಣ್ಣಲ್ಲಿ ಕಾಣ್ತಾ ಇರೋದು 4 ಜನನ. ಹಲ್ಲೆಲೂಯ. ನೀನ್ ದೇವರಿಗೋಸ್ಕರ ನಡೆಯಕ್ಕೆ ನೀನ್ ತಯಾರಾದ್ರೆ ನಿನಗೆ ಎಂತ ಸಿಚುವೇಶನ್, ಎಂತ ಸಂದರ್ಭ ಬರಲಿ, ನಿನ್ನೊಟ್ಟಿಗೆ ನಡಿಲಿಕ್ಕೆ ನನ್ನ ದೇವರು ತಯಾರಾಗಿರ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಒಳಗಡೆ ದೇವರೊಟ್ಟಿಗೆ ನಡೀತಾ ಇದ್ದಾರೆ. 4ನೇ ವ್ಯಕ್ತಿ ಮನುಷ್ಯ ಕುಮಾರನೆಂಬುದಾಗಿರುವಂತ ವ್ಯಕ್ತಿಯನ್ನು ನೋಡ್ತಾ ಇದ್ದಾನೆ. ಆ ನಂತರವಾಗಿ ಆ 3 ಜನ ಹೊರಗಡೆ ಬರ್ತಾ ಇದ್ದಾರೆ. ಅವಾಗ ಅವ್ರು ಹೇಳ್ತಾರೆ, ದೇವ್ರು ನಿಮ್ಮ ಸಂಗಡ ಇದ್ದಾರೆ, ನೀ ಮಾಡ್ತಿರೋ ಪ್ರಯಾಣ ಸರಿ, ಅದು ನಿತ್ಯ ಜೀವದ ಪ್ರಯಾಣ. ಆ ದೇವರೇ ಸತ್ಯ, ಅವನಿದ್ದಾನೆ, ನಾನು ನೋಡಿದ್ದೇನೆ, ಅವನು ಭಯಂಕರನಾಗಿದ್ದಾನೆ ಎಂಬುದಾಗಿ ಹೇಳಿ ರಾಜ ಸಾಕ್ಷಿ ಕೊಡುವ ಹಾಗೆ ನಿನ್ನ ಜೀವಿತದಲ್ಲಿ ನೀನು ದೇವರೊಟ್ಟಿಗೆ ನಡೆಯುವುದನ್ನು ನೋಡಿ ಅನೇಕ ಜನರು ಆ ಮಾರ್ಗದಲ್ಲಿ, ಆ ಪ್ರಯಾಣದಲ್ಲಿ ಆ ದೇವರೊಟ್ಟಿಗೆ ನಡೆಯುವುದಕ್ಕಾಗಿ ಅವಕಾಶ ಮಾಡಿಕೊಡ್ರಿ, ಅವಕಾಶ ಮಾಡಿಕೊಡ್ರಿ, ಅವಕಾಶ ಮಾಡಿಕೊಡ್ರಿ. ನೀನು ದೇವರೊಟ್ಟಿಗೆ ನಡೆಯುವುದನ್ನು ನೋಡಿ ಈ ಲೋಕ ನಿನ್ನೊಟ್ಟಿಗೆ ಸೇರಿ ದೇವರೊಟ್ಟಿಗೆ ನಡೆಯುವಂತೆ ನಿನ್ನ ನಡೆ ಮಾರ್ಪಡಲಿ, ನಿನ್ನ ಪ್ರಯಾಣ ಮಾರ್ಪಡಲಿ, ನಿನ್ನ ಸಮರ್ಪಣೆ ಮಾರ್ಪಡಲಿ, ನಿನ್ನ ಆ ದೇವರೊಟ್ಟಿಗೆ ಐಕ್ಯತೆ ಮಾರ್ಪಡಲಿ. ಯಾರಾದರೂ ದೇವರನ್ನ ಬಿಟ್ಟು ನಡೀತಾ ಇದ್ರೆ, ಯಾರಾದರೂ ದೇವರನ್ನ ಬಿಟ್ಟು ಜೀವಿಸ್ತಾ ಇದ್ರೆ, ಇವತ್ತು ದೇವರು ಹೇಳ್ತಾ ಇದ್ದಾರೆ, ನರಕ ಬೇಕಾ ನಿತ್ಯ ಜೀವ ಬೇಕಾ? ಸೈತಾನ ನಿನ್ನೊಟ್ಟಿಗೆ ನಡಿಬೇಕಾ, ನಾನು ನಿನ್ನೊಟ್ಟಿಗೆ ನಡಿಬೇಕಾ? ನಾನು ನಿನ್ನೊಟ್ಟಿಗೆ ನಡಿಬೇಕಾದ್ರೆ ನೀನು ನನ್ನೊಟ್ಟಿಗೆ ನಡಿಬೇಕು. ನಾವೆಲ್ಲರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಎಲ್ಲರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಎಲ್ಲರೂ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡ್ರಿ. ಇವತ್ತು ನೀನು ಆಲೋಚನೆ ಮಾಡು. ನಿನ್ನ ಒಳಗಡೆ ಇರುವಂಥ ನಿನ್ನ ಮನಸಾಕ್ಷಿಯನ್ನು ನೀನು ಕೇಳು. ನಿನ್ನ ಒಳಗಡೆ ಇರುವ ನಿನ್ನ ಆತ್ಮವನ್ನು ನೀನು ಕೇಳು. ನಿನ್ನ ಒಳಗಡೆ ಇರುವಂಥ ನಿನ್ನ ಮನವನ್ನು ನೀನು ಕೇಳು. ನಾನು ಯಾವ ರೀತಿ ನಡೀತಾ ಇದ್ದೀನಿ? ನಿಜವಾಗ್ಲೂ 100ಕ್ಕೆ 100% ನಾನು ದೇವರೊಟ್ಟಿಗೆ ನಡೀತಾ ಇದ್ದೀನಾ, ಅಥವಾ ದೇವರನ್ನ ಬಿಟ್ಟು ನಡೀತಾ ಇದ್ದೀನಾ? ದೇವರ ಜೊತೆ ನಡೀತಾ ಇದ್ದೀನಾ, ದೇವರನ್ನ ಹಗಲಿ ನಡೀತಾ ಇದ್ದೀನಾ? ಒಂದು ವೇಳೆ ದೇವರನ್ನ ಬಿಟ್ಟು ದೇವರನ್ನ ಹಗಲಿ ನೀನು ನಡೀತಾ ಇದ್ರೆ, ಇವತ್ತು ದೇವರು ಒಂದು ಅವಕಾಶವನ್ನ, ಇವತ್ತು ಒಂದು ಚಾನ್ಸ್ ದೇವರು ನೀನು ಕೊಡ್ತಾ ಇದ್ದಾರೆ. ಮತ್ತೆ ದೇವರ ಕಡೆಗೆ ಮನ ತಿರುಗು. ಮತ್ತೆ ನಿನ್ನ ಹೆಜ್ಜೆ ಅವನ ಮಾರ್ಗದಲ್ಲಿ ಇಡು ಪ್ರಾರಂಭ ಮಾಡು. ಖಂಡಿತವಾಗಲೂ ದೇವರು ನಿನ್ನ ಸಂಗಡ ಇರ್ತಾನೆ. ಅವನು ನಿನಗಾಗಿ ಕಾರ್ಯ ಮಾಡ್ತಾನೆ. ಸರ್ವಶಕ್ತನಾದ ದೇವರು ಇಲ್ಲಿವರೆಗೂ ನಡೆಸಿದಕ್ಕಾಗಿ ಸ್ತೋತ್ರ, ಮಹಿಮೆ ನಿಮಗೆ. ಯೇಸುವಿನ ನಾಮದಲ್ಲಿ ಬೇಡಿ ಬಿಡುಗಡೆ ಹೊಂದಿಕೊಂಡಿದ್ದೇವೆ ಜೀವವುಳ್ಳ ತಂದೆಯೇ.